We greet you all in the highly exalted, wonderful, gracious name of our Lord and Savior Jesus Christ. ನಾವು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತರ ಅತಿ ಮಧುರವಾದ ಪ್ರಶಸ್ತವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. We praise the Lord for keeping us in the land of the living and bringing us once again around the study and the meditation of His precious word. ದೇವರು ನಮ್ಮನ್ನು ಸಜೀವರ ಸಂಖ್ಯೆಯಲ್ಲಿ ಸಜೀವರ ಭೂಮಿಯ ಮೇಲೆ ಇಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ತಿರುಗಿ ಮತ್ತೊಂದು ಆವರ್ತಿ ತನ್ನ ವಾಕ್ಯದ ಹತ್ರ ಆ ವಾಕ್ಯ ಧ್ಯಾನ ಮಾಡೋದಕ್ಕಾಗಿ ನಮ್ಮೆಲ್ಲರನ್ನು ತಂದಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. We turn our Bibles to Matthew's Gospel and chapter 13. ನಮ್ಮ ಸತ್ಯವೇದಗಳನ್ನು ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಾವು ತಿರುಗಿಸಿಕೊಳ್ಳೋಣ. Matthew's Gospel chapter 13 and verse 13 we will read from our own Bibles. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನ ನಾವು ನಮ್ಮ ಸತ್ಯವೇದಗಳಿಂದ ನಾವು ಓದಿಕೊಳ್ಳೋಣ. Matthew chapter 13 and verse 13. This is why I speak to them in parables. Though seeing, they do not see. Though hearing, they do not hear or understand. ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನ. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. Brother Devanand will pray. ಪರಿಶುದ್ಧ ತಂದೆ, ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಪರಿಶುದ್ಧವಾದಂತ ನಾಮಕ್ಕೆ ಕೃತಜ್ಞತೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇವೆ. ಜೀವವುಳ್ಳಂತ ದೇವರು ನೀನಾಗಿದ್ದಿ, ಸದಾಕಾಲ ಜೀವಿಸುವಂತನಾಗಿದ್ದಿ. ನಿನ್ನ ವಾಕ್ಯ ಜೀವವುಳ್ಳಂತದ್ದು, ಅದರ ಹತ್ರ ತಿರುಗಿ ತಿರುಗಿ ಪದೇ ಪದೇ ನಾವು ಸೇರಿ ಬರೋದಕ್ಕೋಸ್ಕರ ಕೃಪೆ ಕೊಡ್ತಾ ಇದ್ದಿ ತಂದೆ. ಸ್ತೋತ್ರ ದೇವ. ನಾವು ಯಾವ ಯೋಗ್ಯತೆ ಇಲ್ಲದಂತವರು ದೇವ, ಯಾವ ಅರ್ಹತೆ ನಮ್ಮಲ್ಲಿ ಇಲ್ಲ, ಆದರೂ ಕೂಡ ನಿನ್ನ ಮಗನಾದ ಯೇಸು ಕ್ರಿಸ್ತರ ಆ ಶಿಲುಬೆ ಕಾರ್ಯದ ಮುಖಾಂತರವಾಗಿ ಯೋಗ್ಯರನ್ನಾಗಿ ಮಾಡಿದ್ದಿ. ಅವತ್ತಿನ ದೇವ, ನಮ್ಮ ಭಾಷೆಯಲ್ಲಿ ನೀವು ವಾಕ್ಯ ಕೊಟ್ಟಿದ್ದಿ ದೇವ. ಇದನ್ನು ನಮಗೆ ಬಿಚ್ಚಿ ಹಂಚ ತಂದೆ. ದುಷ್ಟನು ಬಂದು ಕಿತ್ತುಕೊಂಡು ಹೋಗದೆ ಕಸ್ಕೊಂಡು ಹೋಗದಂತೆ ದೇವ ಹೃದಯದಲ್ಲಿ ವಾಕ್ಯವನ್ನು ಭದ್ರಪಡಿಸ್ತೀರಿ ಅಂತ ಹೇಳಿ ದೇವ, ವಾಕ್ಯ ಉಚ್ಚಾರಣೆ ನಿಮ್ ದಾಸರಿಗೆ, ಭಾಷಾಂತರದಲ್ಲಿ ಅಯೋಗ್ಯನಿಗೆ ಅವತ್ತಿನ ದೇವ ಎಲ್ಲ ಟೆಕ್ನಿಕಲ್ ವಿಷಯಗಳಲ್ಲಿ ಕೂಡ ನಿನ್ನ ಸಹಾಯ ಕೃಪೆ ಕೋರ್ಕೊಂಡು ಸಮಸ್ತದರಲ್ಲಿ ದೇವ ಸ್ವನಿಯಂತ್ರಣವುಳ್ಳಂತ ದೇವರು ನೀನಾಗಿದ್ದಕ್ಕಾಗಿ ನಮ್ಮೆಲ್ಲರೂ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಕೃತಜ್ಞತೆಗಳೊಂದಿಗೆ ಪ್ರಾರ್ಥನೆ ಕೇಳೋದಕ್ಕಾಗಿ ಮರಣ ಭೂಸ್ಥಾಪನೆ ಪುನರುತ್ಥಾನ ಗುರುತಿಸಿಕೊಂಡು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ ತಂದೆ. ಆಮೆನ್. So we have been trying to look into the parable of the sower. ನಾವು ಬಿತ್ತುವನ ಸಾಮ್ಯದ ಕುರಿತು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೇವೆ. And last week we just tried to see the overview of this parable in 3 different gospels. ಕಳೆದ ವಾರದಲ್ಲಿ ಮತ್ತೆ ಈ ಸಾಮ್ಯದ ಕುರಿತಾದ ಮೇಲೆ ಕೆಲವು ವಿವರಣೆಗಳು ನಾವು ಕೆಲವು 3 ವಿಧಾನದಲ್ಲಿ ನೋಡೋದಕ್ಕಾಗಿ ಪ್ರಯತ್ನಿಸಿದ್ದೆವು. We have seen that the account written in Matthew, Mark and Luke differ in few words. ಮತ್ತಾಯ, ಮಾರ್ಕ, ಲೂಕನು ಯಾವ್ಯಾವ ವಿಧಾನದಲ್ಲಿ ಕೆಲವು ವ್ಯತ್ಯಾಸಗಳೊಂದಿಗೆ ಈ ಸಾಮ್ಯವನ್ನು ಬರೆದಿರುವಂತದ್ದು ನೋಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದೆವು. And these differences don't mean that they are contradictions. ನೋಡ್ರಿ, ಈ ವ್ಯತ್ಯಾಸಗಳು ಬಂದಿದ್ದು ಅಂದ್ರೆ ಏನೋ ವಿರೋಧವಾದಂತವುಗಳಲ್ಲ. But these differences or these variations are to increase the richness of the meaning. ಈ ವಿರೋಧವಾದಂತ ಕೆಲವು ಪದಗಳು ಅಥವಾ ಒಂದಕ್ಕೊಂದು ಬೇರೆ ಬೇರೆ ಆದಂತ ವಿಧಾನದಲ್ಲಿ ಬರೆಯಲ್ಪಟ್ಟಂತ ಮಾತುಗಳು ಈ ಸಾಮ್ಯದ ಅರ್ಥವನ್ನು ಹೆಚ್ಚಿಸೋದಕ್ಕಾಗಿ ಬರೆಯಲ್ಪಟ್ಟಿವೆ. We began to see that when the seeds were sown along the path, ನೋಡ್ರಿ, ನಾವು ಈ ದಾರಿ ಮಗ್ಗಲದಲ್ಲಿ ಬಿತ್ತಲ್ಪಟ್ಟಂತ ಬೀಜಗಳ ಕುರಿತು ಕೆಲವು ಮಾತುಗಳನ್ನು ನಾವು ಧ್ಯಾನಿಸೋದಕ್ಕೆ ಪ್ರಯತ್ನಿಸಿದ್ದೆವು. When we don't understand the word that was being sown, ನಾವು ಬಿತ್ತಲ್ಪಟ್ಟಂತ ವಾಕ್ಯ ಅರ್ಥ ಆಗ್ಲಿಲ್ಲ ಅಂತಂದ್ರೆ then immediately we saw that the evil one, Satan and devil will come. ತಕ್ಷಣವೇ ಕೆಡುಕನು, ದುಷ್ಟನು, ಶೈತಾನನು, ದೆವ್ವ ಬರ್ತಾನೆ ಅಂತ ಹೇಳಿ ನೋಡಿದೆವು. Although all the 3 characters are belonging to one person, ಈ ಎಲ್ಲಾ 3 ಗುಣಲಕ್ಷಣಗಳು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತವುಗಳಾಗಿವೆ.
the reason these three different words are being used is ಈ ಮೂರು ಬೇರೆ ಬೇರೆ ವಿಧವಾದಂತ ಪದಗಳು ಯಾಕೆ ಬಳಸಿದ್ದಾರೆ ಅಂದ್ರೆ it shows the threefold loss that this hearer is getting. ಅಂದ್ರೆ ಕೇಳುವಂತವನು ಈ ಮೂರಂತಸ್ತಿನ ವಿಷಯಗಳು ಆ ಕೇಳುವಂತವನು ಹೊಂದುತ್ತಾ ಇದ್ದಾನೆ. He gets a threefold loss, one from devil, one from Satan, and one from the evil one. ಈ ಕೇಳುವಂತವನು ಈ ಮೂರಂತಸ್ತಿನ ನಷ್ಟ ಅನುಭವಿಸ್ತಾ ಇದ್ದಾನೆ. ಒಂದು ಕೆಡುಕನಿಂದ, ಒಂದು ಸೈತಾನನಿಂದ, ಇನ್ನೊಂದು ದೆವ್ವನಿಂದ. So we need to be very careful that when you don't understand the word, you are preparing a platform for the visiting of the devil. ನೋಡ್ರಿ, ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ನಾವು ವಾಕ್ಯ ಕೇಳಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮೂರಂತಸ್ತಿನ ಒಂದು ಏನ್ ಮಾಡ್ತಾ ಇದ್ರೆ ಪ್ಲಾಟ್ಫಾರ್ಮ್, ಒಂದು ನಿಲ್ಲುವಂತ ಸ್ಥಳ ದೆವ್ವಕ್ಕೆ, ದುರಾತ್ಮನಿಗೆ ನಾವು ಸಿದ್ಧಪಡಿಸ್ತಾ ಇದ್ದೇವೆ. We are creating a place where the devil can come and stand and take away all the word from our heart. ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ನಮ್ಮಲ್ಲಿ ಬಿತ್ತಲ್ಪಟ್ಟಂತ ಎಲ್ಲ ವಾಕ್ಯ ತೆಗೆದುಹಾಕೋದಕ್ಕೋಸ್ಕರವಾಗಿ ದುರಾತ್ಮನಿಗೆ, ದುಷ್ಟನಿಗೆ, ದೆವ್ವಕ್ಕೆ ಸ್ಥಳ ಮಾಡ್ಕೊಡ್ತಾ ಇದ್ದೇವೆ. So we ended the last time Bible study as to how we need to understand God's word, as to how to understand God's word, because without understanding God's word, we are only becoming more available to Satan. ದೇವರ ವಾಕ್ಯ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಸೈತಾನನ ಕೈಯಲ್ಲಿ ಸಿಕ್ಕಿಬಿದ್ದಂತವರಾಗಿರ್ತೇವೆ. ಅದಕ್ಕಾಗಿ ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳೋದು ಹೇಗೆ ಎನ್ನುವಂತ ಈ ಪ್ರಶ್ನೆಯಿಂದ ಕಳೆದ ವಾರ ನಾವು ಸತ್ಯವೇದ ಪಾರಾಯಣ ಮುಗಿಸ್ತೀವಿ. So we'll try to look into God's word, why we are not able to understand his word and how to understand his word. ದೇವರ ವಾಕ್ಯ ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಮತ್ತು ದೇವರ ವಾಕ್ಯ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ವಿಷಯಗಳನ್ನು ನಾವು ಇದನ್ನ ಧ್ಯಾನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. So when as we've read in Matthew chapter 13 and verse 13, it says, 13ನೇ ವಚನದಲ್ಲಿ ಓದಿದ್ದೇವೆ. This is why they speak to them in parables, though seeing they do not see, though hearing they do not hear or understand. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ. So the Bible is very clear. It says, I speak to them in parables because though hearing they do not hear or understand. ಬೈಬಲ್ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾನು ಯಾಕೆ ಸಾಮ್ಯದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಕೇಳುವಂತವ್ರಾಗಿದ್ರು ಕೇಳಬೇಡದು, ಅರ್ಥ ಮಾಡ್ಕೊಳ್ಬೇಡದು. So the Bible is, the Lord Jesus is giving a very clear connection here between hearing and understanding. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತರು ಕೇಳುವಂತದ್ದು, ಅರ್ಥ ಮಾಡಿಕೊಳ್ಳುವಂತದಕ್ಕೆ ಒಂದು ಸ್ಪಷ್ಟವಾದಂತ ಸಂಬಂಧ ಜೋಡಿಸ್ತಾ ಇದ್ದಾರೆ. You cannot love what, or you cannot implement what you do not know. ತಿಳ್ಕೊಂಡಿಲ್ಲೋ ಅದನ್ನ ಪ್ರೀತಿ ಮಾಡಲಾರಿ ಅಥವಾ ಅದನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಲಾರಿ. And you cannot know without first understanding it. ನೀನು ಅದನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಅದನ್ನ ನೀನು ತಿಳ್ಕೊಳ್ಳಲಾರಿ. And you cannot understand it without first hearing it. ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಕೇಳಬೇಕು. So the Lord is very clear that the first place where Satan takes away the message is at the point of hearing the message. ಅದಕ್ಕಾಗಿ ಶೈತಾನನು ಬಹಳ ಸ್ಪಷ್ಟವಾಗಿದ್ದಾನೆ, ಬಹಳ ಚುರುಕಾಗಿದ್ದಾನೆ. ಏನಂತಂದ್ರೆ ಕೇಳುವಂತ ವಿಷಯದಲ್ಲಿ ಆತನು ಮೊಟ್ಟ ಮೊದಲನೇದಾಗಿ ವಾಕ್ಯ ತೆಗೆದುಹಾಕ್ಬಿಡ್ತಾನೆ. That's why Matthew 13:13 says they don't hear, and that's why they don't understand. ಅದಕ್ಕಾಗಿ ಮತ್ತೆ 13:13 ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅವ್ರು ಕೇಳತಿಲ್ಲ, ಅದಕ್ಕಾಗಿ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. That means the Lord Jesus is giving giving much importance to the way you hear the word. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಬಹಳ
ಮುಖ್ಯವಾದಂತ ಸ್ಥಾನ ಕೊಡ್ತಾ ಇದ್ದಾರೆ. ಯಾತಕ್ಕಂದ್ರೆ ಯಾವ ವಿಧಾನದಲ್ಲಿ ನೀನು ಕೇಳ್ತೀಯಾ. And in today's technological world, because of so much of abundance of the word of God around us, ಈ ದಿನಗಳ ಈ ತಾಂತ್ರಿಕ ಯುಗದಲ್ಲಿ ಅನೇಕ ತಂತ್ರಜ್ಞಾನಗಳು ನಮ್ಮ ಸುತ್ತಮುತ್ತಲೂ ಸುತ್ತುವರೆದು ದೇವರ ವಾಕ್ಯ ತಾಂತ್ರಿಕ ವಿಧಾನದಲ್ಲಿ ಎಷ್ಟೋ ತಂತ್ರಜ್ಞಾನದಿಂದ ನಮ್ಮ ಸುತ್ತಮುತ್ತಲೂ ಆವರಿಸಿಕೊಂಡಿದೆ. without our knowledge, very subtly the enemy is taking away the seriousness when we are hearing the word of God. ನಮ್ಮ ಜ್ಞಾನಕ್ಕೆ ಅಥವಾ ನಮ್ಮ ತಿಳುವಳಿಕೆಗೆ ಗೊತ್ತಿರ್ಲಾರ್ದಂತೆ, ನಮ್ಗೆ ಅರಿವು ಇರ್ಲಾರ್ದಂತೆ ಸೈತಾನನು ಎಷ್ಟೋ ಕುಯುಕ್ತಿಯಿಂದ ದೇವರ ವಾಕ್ಯ ಕೇಳುವಂತದರ ಪ್ರಾಮುಖ್ಯತೆ ನಮ್ಮೊಳಗಡೆಯಿಂದ ತೆಗೆದಾಕ್ತಾ ಇದ್ದಾರೆ. He is removing the seriousness when you are hearing the word of God. ಆತನು ನೀನು ದೇವರ ವಾಕ್ಯ ಕೇಳುವಂತ ಸಂದರ್ಭದ ಆ ಗಾಂಭೀರ್ಯತೆ, ಆ ಗಂಭೀರ ಪರಿಸ್ಥಿತಿಯನ್ನು ಶೈತಾನನು ನಿನ್ನಿಂದ ತೆಗಿತಾ ಇದ್ದಾನೆ. It is one way very, very important to understand one thing in the Bible. ಅದಕ್ಕಾಗಿ ಬೈಬಲ್ ಅಲ್ಲಿರುವಂತ ಈ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಬಹು ಪ್ರಾಮುಖ್ಯವಾಗಿದೆ. Jesus himself told this in Luke chapter 10. He said one thing is needed. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಲೂಕ್ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಒಂದು ವಿಷಯ ಅವಶ್ಯಕವಾಗಿದೆ. Now there are two people hearing the word of God. ಇಲ್ಲಿ ಇಬ್ಬರು ದೇವರ ವಾಕ್ಯ ಕೇಳ್ತಾ ಇದ್ದಾರೆ. Mary was hearing the word of God sitting at the feet of Jesus. ಮರಿಯಳು ಯೇಸು ಕ್ರಿಸ್ತರ ಪಾದಗಳ ಹತ್ರ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದಾಳೆ. And Martha was working in the kitchen, and even because it was in the same house, even she could hear the voice of Jesus. ನೋಡ್ರಿ, ಒಂದೇ ಮನೆಯಲ್ಲಿ ಇದ್ದಾರೆ, ಅದಕ್ಕಾಗಿ ಆಕೆ ಮಾರ್ತಳ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಆಕೆ ಅಡಿಗೆ ಮನೆಯಲ್ಲಿ ಇದ್ದುಕೊಂಡು ದೇವರ ವಾಕ್ಯ ಕೇಳ್ತಾ ಇದ್ದಾಳೆ. Both of them are hearing the word of God. ಇಬ್ಬರು ದೇವರ ವಾಕ್ಯ ಕೇಳ್ತಾ ಇದ್ದಾರೆ. So sometimes you may feel that I'm working in the kitchen, I'm driving and doing such and such a thing. So what's so wrong about hearing God's word? ಅನೇಕ ಸರ್ತಿ ನೀವು ಅನ್ಕೋಬಹುದು, ನಾ ಅಡಿಗೆ ಮನೆ ಕೆಲಸ ಮಾಡ್ತಾ ಇದ್ದೀನಿ, ನಾ ಗಾಡಿ ನಡೆಸ್ತಾ ಇದ್ದೀನಿ, ಈ ಕೆಲಸ ಮಾಡ್ಕೋತ ವಾಕ್ಯ ಕೇಳ್ತಾ ಇದ್ದೀನಿ, ಇದರಿಂದ ಏನ್ ತಪ್ಪಿದೆ ಅಂತ ಹೇಳಿ ಅನೇಕ ಸಾರಿ ನೀವು ಭಾವಿಸ್ಕೋಬಹುದು. So the Lord is not telling that it's wrong to hear the word when you are in your kitchen or when you are driving or when you are in some other work. ನೀನು ಅಡಿಗೆ ಮಾಡ್ತಾ ಅಥವಾ ಬೇರೆ ಯಾವ್ದೋ ಕೆಲಸ ಮಾಡ್ತಾ ದೇವರ ವಾಕ್ಯ ಕೇಳ್ತಾ ಇದ್ದಿದ್ದು ತಪ್ಪು ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇಲ್ಲ. Now the Lord was not against her saying, it is wrong for you to hear the word from the kitchen. ನೀನು ದೇವರ ವಾಕ್ಯ ಅಡಿಗೆ ಮನೆಯಿಂದನೇ ಕೇಳ್ತಾ ಇದ್ದಿ, ಇದು ತಪ್ಪು ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತರು ಅವ್ರಿಗೆ ಹೇಳ್ತಾ ಇಲ್ಲ. But what the Lord was telling Martha was, ಮಾರ್ಥಳಿಗೆ ಕರ್ತನೆ ಹೇಳುವಂತ ವಿಷಯ ಏನೆಂದರೆ, Luke's Gospel chapter 10 and verse 40 it says, but Martha was distracted. It says was distracted by all the preparations that had to be made. ಮತ್ತೆ ಲೋಕ್ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನದಲ್ಲಿ ನೋಡ್ತೇವೆ, ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಅಥವಾ ಆಕೆ ಮನನೊಂದು ಅಂತ ಹೇಳಿ ನೋಡ್ತೇವೆ. So we see that though the word is falling on her ears, she is distracted. She is in another track, not the track of the word of God. ದೇವರ ವಾಕ್ಯ ಏನು ಆಕೆ ಕಿವಿ ಮೇಲೆ ಬೀಳ್ತಾ ಇದೆ, ದೇವರ ವಾಕ್ಯ ಆಕೆ ಕಿವಿಯಲ್ಲಿ ಬಿದ್ದರೂ ಕೂಡ ಆಕೆ ಒಂದೇ ಹಂತದಲ್ಲಿಲ್ಲ, ಒಂದೇ ಮಾರ್ಗದಲ್ಲಿಲ್ಲ, ಗಡಿಬಿಡಿಯಾಗಿ ಬೇರೆ ಮಾರ್ಗದಲ್ಲಿ ಆಕೆ ಬಿದ್ದಿದ್ದಾಳೆ. So even if you are driving or you are in the kitchen or you are doing any other work, you can hear the word of God. There's nothing wrong with it. ನೀನು ಗಾಡಿ ನಡೆಸ್ತಾ ಇರ್ಬೋದು, ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಬೇರೆ ಕೆಲಸದಲ್ಲಿ ಇದ್ರೂ ಕೂಡ ದೇವರ ವಾಕ್ಯ ನೀನು ಕೇಳಬಹುದು. But always remember that you should always hear the word of God in a place and in a work where you are never distracted from the word of God. ಅದಕ್ಕಾಗಿ ಒಂದ್ ವಿಷಯ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೋ, ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋ, ದೇವರ ವಾಕ್ಯನ ಕೇಳುವಂತ ಸಂದರ್ಭದಲ್ಲಿ ಯಾವುದೇ ಸ್ಥಳ ಯಾವುದೇ ಸಮಯದಲ್ಲಿ ಆಗಿರ್ಲಿ, ಆದ್ರೆ ವಾಕ್ಯದಿಂದ ನೀನು ತೊಲಗಿ ಹೋಗಬೇಡ, ಗಡಿಬಿಡಿ ಹೊಂದಬೇಡ. Because when you start to distract from the word, it is falling on your ears and you are busy in something. ದೇವರ ವಾಕ್ಯ ಏನೋ ಕೇಳ್ತಾ ಇದ್ದಿ, ದೇವರ ವಾಕ್ಯ ನೀನು ಕಿವಿಯಲ್ಲಿ ಬೀಳ್ತಾ ಇದ್ದೆ, ಆದ್ರೆ ನೀನು ಗಡಿಬಿಡಿ ಇರ್ಲಿದೆ, ದಾರಿ ತೊಲಗಿದ್ದೆ, ಅದಕ್ಕಾಗಿ ವಾಕ್ಯ ನಿನ್ ಕಿವಿ ಮೇಲೆ ಬಿದ್ದರೂ ನೀನು ಒಳಗಡೆ ಬರೋದಿಲ್ಲ.
when you get used to this kind of attitude, ಇಂತಹ ರೀತಿಯ ಪ್ರವರ್ತನೆಯಲ್ಲಿ ನೀನು ಒಂದು ನಡವಳಿಕೆಯಲ್ಲಿ ನೀನು ಇದ್ದಾಗ slowly you become habituated only to hearing the word of God, and you lose the seriousness of receiving the word of God. ನೀನು ಗಡಿಬಿಡಿಯಲ್ಲಿದ್ದು ತೊಂದರೆಯಲ್ಲಿದ್ದು ದೇವರ ವಾಕ್ಯ ಕೇಳುವಂತದ್ದು ನಿನಗೆ ಹವ್ಯಾಸ ಆಗ್ಬಿಡ್ತದೆ. ಕೇವಲ ಕೇಳುವಂತದ್ದೇ ಹವ್ಯಾಸ ಆಗ್ತದೆ. ಆ ವಾಕ್ಯದ ಪ್ರಭಾವ ನಿನ್ನಲ್ಲಿ ಬೇರೆದೇ ಇರ್ತದೆ. ದೇವರ ವಾಕ್ಯದಿಂದ ನೀನು ತೊಲಗಿ ಹೋಗ್ತೀಯ. And slowly what will happen is you will become an addict. You will become an addict to hearing messages over and over again and lose the seriousness of receiving it. ಮತ್ತೆ ನಿಧಾನವಾಗಿ ಏನ್ ಸಂಭವಿಸ್ತದೆ ಅಂತಂದ್ರೆ, ಕೇವಲ ದೇವರ ವಾಕ್ಯ ಕೇಳುವಂತ ರೂಢಿಯಲ್ಲಿ ದೇವರ ವಾಕ್ಯ ಕೇಳುವಂತ ಚಟದಾಗ ಬೀಳ್ತೀಯ ಅಷ್ಟೇ. ಆ ದೇವರ ವಾಕ್ಯ ನಿನ್ನೊಳಗಡೆ ಪ್ರಭಾವ ಬೀಳುವಂತ ಗಾಂಭೀರ್ಯತನವನ್ನು ನೀನು ಕಳ್ಕೊಳ್ತೀಯ. And slowly you will come to a stage where you cannot stay without hearing the word of God. It should be falling in your ears. It will become like a process, an addiction in your life. ಮತ್ತೆ ನಿನ್ನ ಜೀವಿತದಲ್ಲಿ ನಿಧಾನವಾಗಿ ಎಂತ ಪರಿಸ್ಥಿತಿ ಬರ್ತಂದ್ರೆ ದೇವರ ವಾಕ್ಯ ಕೇಳುವಂತದ್ದು ದೊಡ್ಡ ಚಟ ಆಗ್ಬಿಡ್ತದೆ. ಆ ವಾಕ್ಯ ಕೇಳುವಂತದಕ್ಕಾಗಿ ನೀನು ಸಂಪೂರ್ಣವಾಗಿ ದಾಸನಾಗಿ ಸೋತ್ ಹೋಗ್ತೀಯ. So you will be addicted to it. You will keep on hearing messages, but Satan is working. You don't understand that not one of these messages is being received by you. ನೋಡ್ರಿ, ನಿಧಾನವಾಗಿ ಅನೇಕ ವಾಕ್ಯಗಳು ನೀನು ಕೇಳ್ತಾ ಹೋಗ್ತಿ, ಕೇಳುವಂತ ಚಟ ಬಿಡ್ತದೆ. ಆದರೆ ನಿಧಾನವಾಗಿ ಶೈತಾನನು ಒಳಗಡೆ ಕೆಲಸ ಮಾಡ್ತಾನೆ. ಏನಂತಂದ್ರೆ, ಯಾವ ವಾಕ್ಯ ಕೂಡ ನೀನು ಸ್ವೀಕರಿಸಂಗಿಲ್ಲ, ಯಾವ ಸಂದೇಶ ಕೂಡ ನಿನ್ನ ಒಳಗಡೆ ಪ್ರವೇಶಿಸಲಾರದೆ ಹೋಗುತ್ತದೆ. So what the Lord Jesus is trying to say is, when you are hearing the word of God, see that you don't get distracted. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಹೇಳುವಂತ ಉದ್ದೇಶ ಏನಂದ್ರೆ, ಆತನ ತಾತ್ಪರ್ಯ ಏನಂದ್ರೆ, ದೇವರ ವಾಕ್ಯ ಕೇಳುವಂತ ಸಮಯದಲ್ಲಿ ಗಲಿಬಿಲಿಗೆ ಒಳಗಾಗ್ಬೇಡ, ತೊಂದರೆಗೆ ಒಳಗಾಗ್ಬೇಡ. As far as possible, hear the message exclusively. That is, like Mary sitting at the feet of Jesus. ಸಾಧ್ಯವಾದಷ್ಟು ಮಟ್ಟಿಗೆ, ನಿನ್ನ ಕೈಲಾದಷ್ಟು ಮಟ್ಟಿಗೆ ನಿರ್ದಿಷ್ಟವಾಗಿ ಪ್ರತ್ಯೇಕವಾಗಿ ದೇವರ ವಾಕ್ಯ ಕೇಳು. ಉದಾಹರಣೆಗೆ ಮರಿಯಳು ಯಾವ ರೀತಿ ಕೇಳಿದಳು ಅದೇ ರೀತಿಯಾಗಿ ಕೂತ್ಕೊಂಡು ಕೇಳು. ಯೇಸು ಕ್ರಿಸ್ತರ ಪಾದದ. Because this generation is getting lost into hearing the word of God but not receiving the word of God. ಈ ಸಂತತಿ ಏನಾಗ್ತಾ ಇದೆ ಅಂದ್ರೆ, ಈ ತಂತ್ರಜ್ಞಾನದ ನಿಮಿತ್ತವಾಗಿ ದೇವರ ವಾಕ್ಯ ಕೇಳುವಂತದ್ರಲ್ಲಿಯೇ ಮುಳುಗ್ ಹೋಗ್ತಾ ಇದೆ. ಆದ್ರೆ ನಷ್ಟ ಏನ್ ಸಂಭವಿಸ್ತಾ ಇದೆ ಅಂದ್ರೆ, ದೇವರ ವಾಕ್ಯವನ್ನು ಅವರು ಒಳಗಡೆ ಸ್ವೀಕರಿಸಲಾರದೆ ಹೋಗ್ತಾ ಇದ್ದಾರೆ. That is why once in this step you fail, then the remaining things cannot be done, because Satan already takes away the word. ಈ ಒಂದು ವಿಷಯ ನಿನ್ನ ಹತ್ರ ಸಂಭವಿಸಿದ್ರೆ ಮುಂದಿನ ವಿಷಯಗಳು ನಿನ್ನಲ್ಲಿ ನಡೆಯಂಗಿಲ್ಲ. ಯಾಕಂದ್ರೆ ಮೊದಲೇ ಶೈತಾನು ನಿನ್ನ ಒಳಗಡೆಯಿಂದ ವಾಕ್ಯ ತೆಗೆದು ಬಿಟ್ಟಿದ್ದಾನಷ್ಟೇ. So now we will, after being careful that you don't get distracted when you are hearing the word of God, ವಾಕ್ಯ ಕೇಳುವಂತ ಸಮಯದಲ್ಲಿ ವಾಕ್ಯದಿಂದ ತೊಲಗಿ ಹೋಗಲಾರದಂತೆ ನಿನಗೆ ನೀ ಕಾಪಾಡಿಕೊಂಡಾಗ, I just want to show you 3 important ways in which you hear the word but you don't understand the word. 3 ಪ್ರಾಮುಖ್ಯವಾದ ವಿಧಾನ ಅಂದ್ರೆ 3 ಈ ವಿಧಾನಗಳು ಇವೆ. ಅವು ಬಹು ಪ್ರಾಮುಖ್ಯವಾದಂತವು. ಇದರಲ್ಲಿ ವಾಕ್ಯವನ್ನು ಕೇಳ್ತೀರಿ, ಆದ್ರೆ ಒಳಗಡೆ ನಿಮಗೆ ಅನುಮತಿ ಒಳಗಡೆ ಸ್ವೀಕರಿಸಂಗಿಲ್ಲ. ದೇವರ ವಾಕ್ಯ ಒಳಗಡೆ ಪ್ರವೇಶಿಸುವಂತದಿಲ್ಲ. ಆ ವಿಧಾನಗಳು. And we'll try to see from the word of God how we are living in a deception, thinking I'm hearing God's word, I'm in God's work, I know a lot of word. ದೇವರ ವಾಕ್ಯದಲ್ಲಿ ದೇವರ ಚಿತ್ತಕ್ಕನುಸಾರವಾಗಿ ಈ ವಿಷಯಗಳು ನೋಡಿಕೊಳ್ಳೋಣ. ಏನಂತಂದ್ರೆ, ನಾನು ದೇವರ ವಾಕ್ಯ ಕೇಳ್ತಾ ಇದ್ದೇನೆ ಅನ್ನುವಂತ ಮೋಸದಲ್ಲಿ ನಾವು ಹೋಗ್ತಾ ಇದ್ದೇವೆ. ವಾಕ್ಯ ಕೇಳ್ತಾ ಇದ್ದೇವೆ, ಸೇವೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ದೇವರ ವಾಕ್ಯ ನಮ್ಮ ಒಳಗಡೆ ಪ್ರವೇಶಿಸದೆ ನಷ್ಟ ಅನುಭವಿಸುವಂತ ನಾವು ಮೋಸದಲ್ಲಿ ಇದ್ದೇವೆ. ಆ ವಿಧಾನಗಳು ನೋಡೋಣ ನಾವು. And many people are attentive, they are very attentive and they hear but they don't understand it. ಅನೇಕರು ಬಹಳ ಜಾಗರೂಕತೆಯಿಂದ ಕೇಳ್ತಾರೆ, ಬಹಳ ಗಮನ ಕೊಟ್ಟು ಕೇಳ್ತಾರೆ, ಆದ್ರೆ ವಾಕ್ಯ ಏನವ್ರಿಗೆ ಅರ್ಥನೇ ಆಗಂಗಿಲ್ಲ. So the first reason why even after being attentive you are not able to understand the word is, ದೇವರ ವಾಕ್ಯಕ್ಕೆ ನೀವು ಜಾಗರೂಕರಾಗಿದ್ದು ಗಮನ ಕೊಟ್ಟು ಕೇಂದ್ರ ಕೊಟ್ಟು ಕೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗಂಗಿಲ್ಲ. ಅದರ ಕಾರಣ ಏನಂದ್ರೆ, we'll turn our Bibles to Matthew's Gospel chapter 13 and verse 15.
ನಾವು ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನಕ್ಕೆ ನಮ್ಮ ಬೈಬಲ್ ಅನ್ನು ತೆರೆಯೋಣ. Matthew's Gospel, chapter 13 and verse 15, it says, "For this people's heart has become calloused. They hardly hear with their ears, and they have closed their eyes. Otherwise, they might see with their eyes, hear with their ears, understand with their hearts, and turn, and I would heal them." ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನ, ಈ ಜನರ ಹೃದಯ ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. So here the Lord Jesus is focusing the attention on the state of the heart that does not allow you to understand the word. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಇಲ್ಲಿ ಹೃದಯದ ಪರಿಸ್ಥಿತಿ ಎಂಥದ್ದಾಗಿದೆ, ದೇವರ ವಾಕ್ಯವನ್ನು ಸ್ವೀಕಾರ ಮಾಡೋದಕ್ಕೆ ಹೃದಯದ ಪರಿಸ್ಥಿತಿ ಎಂಥದ್ದಾಗಿದೆ ಅನ್ನುವಂತ ವಿಷಯಕ್ಕೆ ಕೇಂದ್ರೀಕರಿಸ್ತಾ ಇದ್ದಾರೆ, ಗಮನ ಹರಿಸ್ತಾ ಇದ್ದಾರೆ. So you after you are attentive, your heart also needs to be in a state of understanding the word of God. ನೀವು ಬಹಳ ಗಮನ ಕೊಟ್ಟು ದೇವರ ವಾಕ್ಯದ ಕಡೆಗೆ ನಿಮ್ಮ ಮನಸ್ಸು ಕೊಟ್ಟಾಗ, ಕೇಂದ್ರೀಕರಿಸಿದ ತಕ್ಷಣ ನಿಮ್ಮ ಹೃದಯ ಕೂಡ ಬಹು ಜಾಗರೂಕತೆಯಿಂದ ಸಿದ್ಧವಾಗಬೇಕು. And the Bible gives a very beautiful, the Lord Jesus is giving them a very beautiful reason why even after they being attentive, they are not able to understand. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಬಹಳ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾ ಇದ್ದಾರೆ. ಅವರು ದೇವರ ವಾಕ್ಯ ಕಡೆಗೆ ಕೇಂದ್ರೀಕರಿಸಿ ಗಮನ ಕೊಟ್ಟಿ ಕೂಡ ವಾಕ್ಯ ಅವರಿಗೆ ಅರ್ಥ ಆಗ್ತಾ ಇಲ್ಲ, ಹೃದಯ ಸಿದ್ಧವಾಗಿಲ್ಲ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾ ಇದ್ದಾರೆ. Their heart has become calloused. ಅವರ ಹೃದಯ ಕೊಬ್ಬೆ ಹೋಗಿದೆ ಅಂತೆ. The meaning of calloused is because of injury over injury, hurt over hurt, it becomes insensitive. ನೋಡ್ರಿ, ಇದರ ಅರ್ಥ ಏನಂತಂದ್ರೆ ಗಾಯದ ಮೇಲೆ ಗಾಯ, ಗಾಯದ ಮೇಲೆ ಗಾಯ, ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದು ಅದಕ್ಕೆ ಸ್ಪರ್ಶ ಜ್ಞಾನನೇ ಇಲ್ಲ. For example, people who work with their hands, people who do this labor work and people who do this stone cutting work with their hands. ಜನರು ಕಲ್ಲುಗಣಿಯಲ್ಲಿ ತಮ್ಮ ಕೈಗಳಿಂದ ಕಲ್ಲು ಒಡೆದು, ಕಾರ್ಮಿಕರು, ಕೂಲಿ ಕೆಲಸದವರು ತಮ್ಮ ಕೈಗಳಿಂದ ಭಾರವಾದಂತ ಕಷ್ಟಪಟ್ಟು ಪ್ರಯಾಸ ಪಡುವಂತ ಜನರು, then you see that because their palms are hurt and before it repairs it is again hurt and before it repairs it becomes again hurt, their hands, their palms become very hard. ಅವರ ಕೈಗಳು, ಅದರ ಅಂಗೈಗೆ ಗಾಯಗಳಾಗ್ತವೆ. ಆ ಗಾಯಗಳು ಮಾಯೋದಕ್ಕಿಂತ ಮುಂಚೆನೆ ಮತ್ತೆ ಗಾಯ ಆಗ್ತದೆ. ಆ ಗಾಯಗಳು ಮಾಯವಾಗೋದಕ್ಕಿಂತ ಮುಂಚೆ ಮತ್ತೆ ಗಾಯ ಆಗಿ ಆಗಿ ಅವರ ಅಂಗೈ ಎಲ್ಲ ಗಟ್ಟಿಯಾಗ್ಬಿಡ್ತವೆ. That means their hands have become calloused. ಇದರ ಅರ್ಥ ಏನಂತಂದ್ರೆ ಅವರ ಕೈಗಳು, ಅಂಗೈಗಳು ಏನಾಗಿವೆ ಅಂದ್ರೆ ಗಟ್ಟಾಗ್ಬಿಟ್ಟವ. So that is what the Lord Jesus is telling here. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತರು ಇಲ್ಲಿ ಹೇಳ್ತಾ ಇದ್ದಾರೆ. That your heart, because you are hurting it and without repairing it, you are again hurting it and it is going on and on. ನಿಮ್ಮ ಹೃದಯ ಹೆಂಗಿದೆ ಅಂದ್ರೆ ಹೃದಯಕ್ಕೆ ಗಾಯ ಆಗಿದೆ, ಅದನ್ನು ರಿಪೇರಿ ಮಾಡ್ಕೊಳ್ತಾ ಇಲ್ಲ, ಮತ್ತೆ ಗಾಯ ಆಗ್ತಾ ಇದೆ, ಮತ್ತೆ ರಿಪೇರಿ ಆಗ್ತಾ ಇಲ್ಲ, ಮತ್ತೆ ಗಾಯ ಆಗಿ ಆಗಿ ಏನಾಗ್ತಾ ಇದೆ ಅಂದ್ರೆ ರಿಪೇರಿ ಆಗ್ಲಾರ್ದಂತೆ ಗಾಯವಾಗ್ತಾನೆ ಇದೆ. You come to a state where your heart becomes insensitive. You become completely insensitive to the word of God. ಮತ್ತೆ ನಿಮ್ಮ ಹೃದಯ ಏನಾಗಿದೆ ಅಂದ್ರೆ ಸ್ಪರ್ಶ ಜ್ಞಾನವಿಲ್ಲದಂತ ರೀತಿಯಲ್ಲಿ ನೀವು ಯಾವುದೇ ಸ್ಪರ್ಶ ಜ್ಞಾನವಿಲ್ಲದವರಾಗಿ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. And this hardness of the heart will not allow you to understand the word of God. ಈ ಹೃದಯದ ಕಾಠಿಣ್ಯ, ಈ ಹೃದಯದ ಕಠಿಣತೆ, ಈ ಗಟ್ಟಿಯಾದಂತ ವಿಷಯ ದೇವರ ವಾಕ್ಯ ಅರ್ಥವಾಗೋದಕ್ಕೆ ಅಡೆತಡೆಯಾಗಿದೆ. Apostle Paul very clearly writes this. ಅಪೊಸ್ತಲನಾಗಿರುವಂತ ಪೌಲರು ಬಹು ಸ್ಪಷ್ಟವಾಗಿ ಬರೀತಾ ಇದ್ದಾರೆ. Ephesians chapter 4 and verse 18. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. We'll turn our Bibles to Ephesians and chapter 4 and verse 18. ನಮ್ಮ ಸತ್ಯವೇದಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನಕ್ಕೆ ನಾವು ತಿರುಗಿಸಿಕೊಳ್ಳೋಣ. They are darkened in their understanding and separated from the life of God,
because of the ignorance that is in them due to the hardening of their hearts. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ, ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. So what the Bible is trying to say here is, ಇಲ್ಲಿ ಬೈಬಲ್ ಏನ್ ಹೇಳೋದಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾರಂದ್ರೆ, you see four things happening because of the other one. ಒಂದು ವಿಷಯ ಸಂಭವಿಸ್ತಾ ಇದೆ, ಒಂದು ವಿಷಯದ ನಿಮಿತ್ತವಾಗಿ 4 ವಿಷಯಗಳು ಸಂಭವಿಸ್ತಾ ಇವೆ. And the first thing that happens is their hearts have become hardened. They are not able to be sensitive to the word of God. ಮತ್ತು ಮೊದಲ ವಿಷಯ ಏನಾಗ್ತದೆ ಅಂದ್ರೆ, ಅವರ ಹೃದಯ ಕಠಿಣವಾಗ್ತಾ ಇವೆ. ಹೃದಯಕ್ಕೆ ಯಾವುದೇ ಸ್ಪರ್ಶ ಜ್ಞಾನ ಪ್ರತಿಸ್ಪಂದನೆ ಇಲ್ಲವೇ ಇಲ್ಲ. And the moment their hearts become hard, immediately that hard heart is leading them to ignorance, or it is leading them to a state of no knowledge. ನೋಡ್ರಿ, ಆ ಹೃದಯ ಕಠಿಣ ಆದ ತಕ್ಷಣವೇ ಈ ಕಠಿಣವಾದಂತ ಹೃದಯ ಅಜ್ಞಾನಕ್ಕೆ ಅಥವಾ ಜ್ಞಾನವಿಲ್ಲದಂತ ನಡವಳಿಕೆಗೆ ನಡೆಸ್ತಾ ಇದೆ. And because they don't have any knowledge, ಅವರಿಗೆ ಯಾವುದೇ ಜ್ಞಾನ ತಿಳುವಳಿಕೆ ಇಲ್ಲ, ಅದಕ್ಕಾಗಿ that is resulting in they being separated from the life of God. ಅವರು ಅಜ್ಞಾನ ತಿಳುವಳಿಕೆ ಇಲ್ಲದ ನಿಮಿತ್ತವಾಗಿ ದೇವರ ಜೀವದಿಂದ ಪ್ರತ್ಯೇಕವಾಗಿ ಹೋಗ್ತಾ ಇದ್ದಾರೆ. So they are getting separated from the life of God. ದೇವರ ಜೀವದಿಂದ ಬೇರ್ಪಡಿಸಲ್ಪಡ್ತಾ ಇದ್ದಾರೆ. Because they are getting separated from the life of God, they are not able to understand the word of God. ಬೇರ್ಪಡಿಸಲ್ಪಟ್ಟಿದ್ದಕ್ಕಾಗಿ ದೇವರ ವಾಕ್ಯ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. So it is not just when you hear the word you understood the point, or you are able to grasp the mystery and the meaning of what is being preached. ದೇವರ ವಾಕ್ಯ ಕೇಳಿದ ತಕ್ಷಣ ದೇವರ ವಾಕ್ಯದ ಮಾಧುರ್ಯ, ದೇವರ ವಾಕ್ಯದಲ್ಲಿರುವಂತ ಅರ್ಥ ಗರ್ಭಿತಗಳು ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸಿಕೊಳ್ಳುವಂತದ್ದು ಇದು ವಿಷಯ ಏನೋ ಅಲ್ಲ. But the Bible very clearly says, if you have a hard heart, then you will not have any knowledge. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿನಗೆ ಕಠಿಣವಾದ ಹೃದಯ ಇದೆ ಅಂದ್ರೆ ನಿನಗೆ ಜ್ಞಾನ ಇಲ್ಲ. You may understand the message, but still, if you have a hard heart, because message is not just sitting on the mind, it is sitting in the heart. ಕಠಿಣವಾದ ಹೃದಯ ಇದ್ದದಕ್ಕಾಗಿ ನಿನಗೆ ಜ್ಞಾನ ಬರಂಗಿಲ್ಲ. ದೇವರ ವಾಕ್ಯ ಕೇಳುವಂತದೇನೋ ತಲೆ ಕೊಡುವಂತದಲ್ಲ, ಅದು ಬುದ್ಧಿಯಲ್ಲಿ ಇರುವಂತದ್ದು ಅಷ್ಟೇ ಅಲ್ಲ, ಅದು ಹೃದಯದಲ್ಲಿ ಬಂದು ಜ್ಞಾನ ಉಂಟು ಮಾಡುವಂತದ್ದಾಗಿದೆ. So the word that is being preached first sits in your mind, and from your mind it has to now sit on your heart. ಬೋಧಿಸಲ್ಪಟ್ಟಂತ ವಾಕ್ಯ ಮೊಟ್ಟ ಮೊದಲನೇದಾಗಿ ನಿನ್ನ ಮೆದುಳಿನಲ್ಲಿ ಹೋಗ್ಬೇಕು, ಅದಾದ್ಮೇಲೆ ಅದು ನಿನ್ನ ಹೃದಯದಲ್ಲಿ ಪ್ರವೇಶಿಸುವಂತದ್ದಾಗಿರ್ಬೇಕು. Only understanding with your mind is not enough. Even Satan can do that. ನೋಡ್ರಿ, ದೇವರ ವಾಕ್ಯ ನಿನ್ನ ಮೆದುಳಿನಿಂದ ಅರ್ಥ ಮಾಡಿಕೊಳ್ಳುವಂತದೇನು ದೊಡ್ಡ ಕೆಲಸ ಅಲ್ಲ, ಯಾಕಂದ್ರೆ ಶೈತಾನನು ಕೂಡ ಹಂಗ ಮಾಡ್ತಾನೆ. Because Satan knows the word of God, but the problem is he does not understand the word of God. ಶೈತಾನನಿಗೆ ದೇವರ ವಾಕ್ಯ ಏನೋ ಗೊತ್ತು, ಆದ್ರೆ ಸಮಸ್ಯೆ ಏನಂದ್ರೆ ಶೈತಾನನು ದೇವರ ವಾಕ್ಯ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. Because his mind is full of the word of God, but his heart is hard, thereby the word of God is not sitting on his heart. ಆತನ ಮೆದುಳೆಲ್ಲ ದೇವರ ವಾಕ್ಯದಿಂದ ತುಂಬಲ್ಪಟ್ಟಿದೆ, ಆದರೂ ಕೂಡ ಕಠಿಣವಾದ ಹೃದಯ ಶೈತಾನನು ಹೊಂದಿದ್ದಕ್ಕಾಗಿ ದೇವರ ವಾಕ್ಯ ಆತನ ಹೃದಯದೊಳಗೆ ಪ್ರವೇಶಿಸ್ತಾ ಇಲ್ಲ, ಆತ ಅರ್ಥ ಮಾಡ್ಕೊಳ್ತಾ ಇಲ್ಲ. And because this fellow has a hard heart, he is ignorant of the truth of God's word. ಅದಕ್ಕಾಗಿ ಈತನಿಗೆ ಕಠಿಣವಾದ ಹೃದಯ, ಶೈತಾನನಿಗೆ ಕಠಿಣವಾದ ಹೃದಯ ಇದ್ದದಕ್ಕಾಗಿ ದೇವರ ವಾಕ್ಯದ ಕುರಿತು ಅಪರಿಚಿತನಾಗಿ, ದೇವರ ವಾಕ್ಯದ ಕುರಿತು ಅಲಕ್ಷ್ಯ ಭಾವವುಳ್ಳವನಾಗಿದ್ದಾನೆ. He knows the whole Bible, all the versions, all the languages by heart. ಆತನಿಗೆ ಪೂರ್ಣ ಬೈಬಲ್, ಯಾವುದೇ ಭಾಷೆ ಆಗಿರ್ಲಿ, ಯಾವುದೇ ವರ್ಷನ್ ಆಗಿರ್ಲಿ, ಪರಿಪೂರ್ಣವಾಗಿ ಬಾಯ್ಪಾಟ್ ಆಗಿ ಸೈತಾನನಿಗೆ ಬೈಬಲ್ ಗೊತ್ತಿದೆ. But the problem is there is not even one single word, not even one single verse that is written on his heart. ಆದ್ರೆ ಸಮಸ್ಯೆ ಏನಂದ್ರೆ ಒಂದು ಚಿಕ್ಕ ವಚನ ಕೂಡ ಆತನ ಹೃದಯದ ಮೇಲೆ ಒಂದು ಚಿಕ್ಕ ವಚನ ಕೂಡ ಬರೆಯಲ್ಪಟ್ಟಿಲ್ಲ. It is all written in his mind, but it is not transformed, or it is not transferred to his heart. ಅದಕ್ಕಾಗಿ
ಆತನ ಈ ದೇವರ ವಾಕ್ಯ ಎಲ್ಲ ಆತನ ಮೆದುಳಲ್ಲಿ ತುಂಬಲ್ಪಟ್ಟಿದೆ. ಹೃದಯದಲ್ಲಿ ವಾಕ್ಯ ಇಲ್ಲದೆ ಇದ್ದದಕ್ಕಾಗಿ ಆತನು ಮಾರ್ಪಾಟು ಹೊಂದಲಾರದೆ ಇದ್ದಾನೆ. And now because this fellow he has a hard heart, he ignores God in his life. ಈ ಶೈತಾನನಿಗೆ ಕಠಿಣವಾದ ಹೃದಯ ಇದೆ. ಅದಕ್ಕಾಗಿ ದೇವರ ವಾಕ್ಯವನ್ನು ಆತನು ಅಲಕ್ಷ್ಯ ಮಾಡಿ ತಿರಸ್ಕಾರ ಮಾಡುವಂತನಾಗಿದ್ದಾನೆ. Thereby he is separated from the life of God. ಅದಕ್ಕಾಗಿಯೇ ದೇವರ ಜೀವದಿಂದ ಆತನು ಬೇರ್ಪಟ್ಟಿದ್ದಾನೆ. And thereby he cannot understand even one small verse in its true spiritual meaning. ಅದಕ್ಕಾಗಿ ಒಂದು ಚಿಕ್ಕ ವಚನ ಕೂಡ ನಿಜವಾದ ಆತ್ಮೀಯ ಅರ್ಥದಲ್ಲಿ ಆ ಶೈತಾನನು ಅರ್ಥ ಮಾಡಿಕೊಳ್ಳಲಾರದೆ ಇದ್ದಾನೆ. And that is why he wants the believers also to become like him. ಅದಕ್ಕಾಗಿ ವಿಶ್ವಾಸಿಗಳು ಕೂಡ ತನ್ನಂತೆ ಆಗಬೇಕಂತೇಳಿ ಶೈತಾನನು ಬಯಸ್ತಾನೆ. Satan wants believers to become like him. ಆತನು ವಿಶ್ವಾಸಿಗಳೆಲ್ಲ ನನ್ನಂಗೆ ಆಗ್ಬೇಕಂತೇಳಿ ಆತ ಹೇಳ್ತಾನೆ. God wants us to become like him. Satan also wants us to become like him. ದೇವರು ತನ್ನಂತೆ ವಿಶ್ವಾಸಿಗಳಾಗ್ಬೇಕಂತೇಳಿ ದೇವರು ಬಯಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಶೈತಾನನು ಕೂಡ ತನ್ನಂತೆಯೇ ವಿಶ್ವಾಸಿಗಳಾಗ್ಬೇಕಂತೇಳಿ ಆತನು That is ಬಯಸ್ತಾ why what ಇದ್ದಾನೆ. he says is, you read God's word, you memorize God's word, you preach God's word, but keep it all in your head, don't let it go to your heart. ಶೈತಾನ ಹೇಳ್ತಾನೆ, ದೇವ್ರ ವಾಕ್ಯ ಓದು, ಬಾಯ್ಪಾಟ್ ಮಾಡು, ಎಲ್ಲ ಮಾಡು, ತಲೆಯಾಗಿ ತುಂಬಿಕೋ ಅಷ್ಟೇ. ಆದ್ರೆ ಮೆದುಳಲ್ಲಿ ಮಾತ್ರ ತುಂಬಿಕೋ, ಹೃದಯದಲ್ಲಿ ಪ್ರವೇಶ ಮಾಡಬೇಡ ಅಂತ ಹೇಳಾತ ಶೈತಾನ ಹೇಳ್ತಾನೆ. And many times we feel that because we know the word and we preach the word and we have the word in our mind, we are somebody spiritual. ಅದಕ್ಕಾಗಿ ಅನೇಕ ಸರ್ತಿ ನಾವು ಭಾವಿಸ್ಕೋತೇವೆ, ನಮಗೆ ದೇವರ ವಾಕ್ಯ ಗೊತ್ತು, ನಾವು ದೇವರ ವಾಕ್ಯ ಓದ್ತೇವೆ, ದೇವರ ವಾಕ್ಯ ಬೋಧಿಸ್ತೇವೆ, ನಾವು ಆತ್ಮೀಯರು ಅಂತೇಳಿ ನಾವು ಹೇಳ್ಕೋತೇವೆ. Did you know that most of the Islamic apologists memorize more Bible than preachers? ನೋಡ್ರಿ, ಮುಸ್ಲಿಂ ನಲ್ಲಿರುವಂತ ಸಹೋದರರು ಎಷ್ಟೋ ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಬೋಧಕರಿಗಿಂತ ಎಷ್ಟೋ ಹೆಚ್ಚಾದಂತ ಬೈಬಲ್ ಅವರು ಬಾಯ್ಪಾಟ್ ಮಾಡುವಂತರಾಗಿದ್ದಾರೆ. Those who defend the Muslim faith in arguments, they memorize more Bible than the preachers we have in the churches. ಸಭೆಯಲ್ಲಿರುವಂತಹ ಬೋಧಕರು, ನಾವು ಸಭೆಯಲ್ಲಿರುವಂತಹ ಬೋಧಕರಿಗಿಂತ ಹೆಚ್ಚಾಗಿ ಯಾರು ಮುಸ್ಲಿಂ ಸಹೋದರರು ತಮ್ಮ ವಿಶ್ವಾಸವನ್ನು ತಾವು ಕಾಪಾಡ್ಕೋಬೇಕು, ತಮ್ಮ ವಿಶ್ವಾಸ ಕುರಿತು ಅವ್ರು ಹೇಳ್ತಾರೋ, ಹೆಚ್ಚಾಗಿ ಅವ್ರು ಬೈಬಲ್ ಬಾಯ್ಪಾಟ್ ಮಾಡುವಂತರಾಗಿದ್ದಾರೆ. But then it is only in their head, it is not going to their heart. ಕೇವಲ ಅವರ ಮೆದುಳಲ್ಲಿ, ಅವ್ರ ತಲೆಯಲ್ಲಿ ಮಾತ್ರ ಆ ವಾಕ್ಯ ಇದೆ, ಆದ್ರೆ ಅವ್ರ ಹೃದಯದಲ್ಲಿ ಅದು ಹೋಗಿಲ್ಲ. And when you keep on going for a long time in this kind of lifestyle, ಇಂತಹ ಜೀವನ ಶೈಲಿಯಲ್ಲಿಯೇ ನೀನು ದೀರ್ಘವಾದಂತ ದೂರ ಪ್ರಯಾಣ ನೀನು ಮಾಡ್ತಾ ಇದ್ರೆ, what happens is obedience or understanding the word in your heart will be a lost art in the life of a believer. ವಿಶ್ವಾಸಿಯ ಜೀವಿತದಲ್ಲಿ ವಿಧೇಯತೆ, ದೇವರ ವಾಕ್ಯಕ್ಕೆ ಒಳಗಾಗುವಂತ ಈ ವಿಷಯ ವಿಶ್ವಾಸಿಯ ಜೀವಿತದಲ್ಲಿ ನಷ್ಟವಂತದೆ, ಕಳೆದು ಹೋಗುವಂತದ್ದಾಗಿರ್ತದೆ. And that is why immediately in the continuation verse, in verse 19, Paul writes, having lost all sensitivity. ಅದಕ್ಕಾಗಿ 19ನೇ ವಚನದಲ್ಲಿ ಎಲ್ಲ ಸ್ಪರ್ಶ ಜ್ಞಾನವನ್ನು ಕಳಕೊಂಡಂತವರಾಗಿದ್ದೀರಿ ಅಂತ ಹೇಳಿ ನೋಡ್ತೇವೆ. So we see that if the word of God that you are hearing is not sitting on your heart, then you will come to a state where you will lose all sensitivity. ದೇವರ ವಾಕ್ಯ ಕೇವಲ ಹೃದಯದಲ್ಲಿಯೇ ಬಂದು ಕೂತ್ಕೊಳ್ತು, ಅದು ಕೇವಲ ತಲೆಯಲ್ಲೇ ಬಂದು ಕೂತ್ಕೊಳ್ತು, ಹೃದಯದಲ್ಲಿ ಪ್ರವೇಶಿಸ್ಲಿಲ್ಲ ಅಂತಂದ್ರೆ ನೀವು ಎಂತ ಸ್ಥಿತಿಗೆ ಬರ್ತೀರಿ, ಎಂತ ಸ್ಥಿತಿಗೆ ಪ್ರವೇಶಿಸ್ತೀರಿ ಅಂದ್ರೆ ಎಲ್ಲ ಪ್ರತಿಸ್ಪಂದನೆ ಮಾಡುವಂತ ಪ್ರತಿಯೊಂದು ಗುಣಲಕ್ಷಣ ಕಳ್ಕೊಂಡು ಹೋಗ್ತೀರಿ. This is the first reason why we don't understand the word of God. ಅದಕ್ಕಾಗಿ ದೇವರ ವಾಕ್ಯ ನಾವು ಅರ್ಥ ಮಾಡಿಕೊಳ್ಳದೆ ಇರುವುದಕ್ಕಾಗಿ ಇದು ಮೊಟ್ಟ ಮೊದಲನೆಯ ಕಾರಣವಾಗಿದೆ. A calloused heart or a hardened heart. ನೋಡ್ರಿ, ಒಂದು ಕಠಿಣವಾದಂತ ಬಂಡೆಯಂತ ಕಲ್ಲಾದ ಹೃದಯ. And what is the second reason? ಎರಡನೆಯ ಕಾರಣವೇನೆಂದರೆ, we'll turn our Bibles to Matthew's Gospel and chapter 15. ನಮ್ಮ ಬೈಬಲ್ ಅನ್ನು
ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ತೆರೆಯೋಣ. Matthew's Gospel, chapter 15 and verse 8, 9 and 10. ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ 8, 9, 10 ವಚನಗಳು. So it says, these people honor me with their lips, but their hearts are far from me. They worship me in vain. Their teachings are but rules taught by men. And Jesus called the crowd to him and said, listen and understand. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಆಮೇಲೆ ಯೇಸು ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಕಿವಿಗೊಟ್ಟು ಕೇಳಿರಿ, ತಿಳುಕೊಳ್ಳಿರಿ. So here the Lord is calling the crowd. They are able to hear the voice of the Lord. ಇಲ್ಲಿ ಯೇಸು ಕ್ರಿಸ್ತರು ಕರೀತಾ ಇದ್ದಾರೆ, ಅವರ ಸ್ವರವನ್ನು ಜನರು ಕೇಳಬೇಕಾಗಿದೆ. But then they were able to audibly hear the voice of the Lord with their ears. ಅವರು ಕರ್ತನಾದ ಯೇಸು ಕ್ರಿಸ್ತರ ಸ್ವರವನ್ನು ಅವರು ಧ್ವನಿಯಾಗಿ ಅವರು ಕೇಳೋದಕ್ಕೆ ಸಾಧ್ಯವಾಗ್ತಾ ಇದೆ. But he calls them and he tells them, listen and understand. ಕರ್ತನಾದ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ಕಿವಿಗೊಟ್ಟು ಕೇಳ್ರಿ, ಆಮೇಲೆ ತಿಳ್ಕೊಳ್ರಿ. Why are they able to hear but not able to understand the word of God? ಅವ್ರು ದೇವರ ವಾಕ್ಯ ಕೇಳ್ತಾ ಇದ್ದಾರೆ, ಆದ್ರೆ ಅರ್ಥ ಯಾಕೆ ಅವ್ರಿಗೆ ಆಗ್ತಾ ಇಲ್ಲ? Because in verse 6 the Lord gives a reason. He says he is not to honor his father with it. Thus you nullify the word of God for the sake of your tradition. 6ನೇ ವಚನದಲ್ಲಿ ನೋಡ್ತೇವೆ, ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಿದ್ದಿಲ್ಲ ಅನ್ನುತ್ತೀರಿ, ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. You know what the Lord says? You nullify the word of God for the sake of your tradition. ನೀವು ದೇವರ ವಾಕ್ಯವನ್ನು ನಿರರ್ಥಕ ಅಂದ್ರೆ ಅದಕ್ಕೆ ಬಲಹೀನರಾಗಿ ಮಾಡ್ತಾ ಇದ್ದೀರಿ. ಯಾಕಂತಂದ್ರೆ ನಿಮ್ಮ ಸಂಪ್ರದಾಯದ ನಿಮಿತ್ತ. Many times we think we are fighting against the traditions of India and the traditions of the heathen people. ಅನ್ಯರು ಭಾರತ ದೇಶದ ಸಂಪ್ರದಾಯವನ್ನು ಅನೇಕ ಸಾರ್ತಿ ನಾವು ವಿರೋಧಿಸ್ತಾ ಇದ್ದೇವೆ ಅಂತ ಹೇಳಿ, ಅದಕ್ಕೆ ವಿರೋಧವಾಗಿ ಹೋರಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಅನ್ಕೋತೇವೆ. But we need to understand that standing against the traditions of religion are more important than standing against national traditions. ಧಾರ್ಮಿಕ ಸಂಪ್ರದಾಯಗಳಿಗೆ ವಿರೋಧವಾಗಿ ಹೋರಾಡೋದಕ್ಕಿಂತ ದೇಶದ ಸಂಪ್ರದಾಯಗಳಿಗೆ ವಿರೋಧವಾಗಿ ಹೋರಾಡೋದು ಹೆಚ್ಚಂತ ಅನ್ಕೋತೇವೆ. We forget that the traditions of religion are becoming slowly more important than God. ನಮಗೆ ದೇವರಿಗಿಂತ ಧಾರ್ಮಿಕವಾದ ಸಂಪ್ರದಾಯಗಳು ನಿಧಾನವಾಗಿ ಹೆಚ್ಚಿ ಕಾಣ್ತಾ ಇವೆ. When it is good for discipline and for order, it is very good. But it does not take the place of the word of God. ಅದು ಶಿಸ್ತು ಕ್ರಮಶಿಕ್ಷಣೆಯ ವಿಷಯದಲ್ಲಿ ಬಂದಾಗ ಅದು ಚೆನ್ನಾಗಿರ್ತದೆ. ಆದ್ರೆ ದೇವರ ವಾಕ್ಯದ ವಿಷಯಕ್ಕೆ ಬಂದಾಗ ಈ ಸಂಪ್ರದಾಯ ಅನ್ನುವಂಥದ್ದು ಅದಕ್ಕಿಂತ ಹೆಚ್ಚಿಗಾದ್ರೆ ದೇವರ ವಾಕ್ಯ ನಾವು ನಿರರ್ಥಕ ಮಾಡುವಂತರಾಗಿದ್ದೇವೆ. There was one day a marriage was going on when a man came in to the house of God with his footwear. He does not know. That was the first time he was coming into the house of the Lord. ಒಂದು ಸಮಯದಲ್ಲಿ ಮದುವೆ ನಡೀತಾ ಇತ್ತು. ಮದುವೆ ನಡೆಯೋ ಸಮಯದಲ್ಲಿ ಆತನು ದೇವರ ಮನೆಗೆ ಬರ್ತಾ ಇದ್ದಾನೆ. ಆತನು ಮೊದಲನೇ ಸಾರಿ ದೇವರ ಮನೆಗೆ ಪ್ರವೇಶಿಸ್ತಾ ಇದ್ದಾನೆ. ತನ್ನ ಕಾಲಲ್ಲಿ ಚಪ್ಪಲ್ ಹಾಕೊಂಡು ಆತನು ಒಳಗಡೆ ಬರ್ತಾ ಇದ್ದಾನೆ. He does not know that he had to take off his footwear when he was coming into the house of the Lord. ದೇವರ ಮನೆಯಲ್ಲಿ ಒಳಗಡೆ ಬರೋದಕ್ಕಿಂತ ಮುಂಚೆ ತನ್ನ ಪಾದರಕ್ಷೆಗಳನ್ನು ಹೊರಗಡೆ ಬಿಡಬೇಕನ್ನುವಂಥದ್ದು ಆತನಿಗೆ ಗೊತ್ತಿಲ್ಲ. ಹಾಗೆ ಆತ ಪ್ರವೇಶಿಸ್ತಾ ಇದ್ದಾನೆ. And when he was coming inside, immediately a person scolded him and insulted him very badly. ಆತನ ಪಾದರಕ್ಷೆಗಳನ್ನು ಧರಿಸಿಕೊಂಡು ಒಳಗಡೆನೆ ಪ್ರವೇಶಿಸ್ತಾ ಇದ್ರೆ ಒಬ್ಬ ವ್ಯಕ್ತಿ ಬಹಳ ಗದರಿಸಿ ಖಂಡಿಸಿ ಆತನಿಗೆ ಅವಮಾನ ಮಾಡುವಂತ ಬಹಳ ಗಂಭೀರವಾಗಿ ಅವಮಾನ ಪಡಿಸ್ತಾ ಇದ್ದಾನೆ. And because of that insult, he walked away from the house of the Lord.
ಆತನಿಗೆ ಅವಮಾನ ಪಡಿಸಿದ್ದಕ್ಕಾಗಿ ಆ ಅವಮಾನದ ನಿಮಿತ್ತವಾಗಿ ದೇವರ ಮನೆಯಿಂದ ಆತನು ಹೊರಗಡೆ ಹೋಗ್ಬಿಟ್ಟನು. And the man who insulted him felt he did a very great job, and he came back with a smile of pride. ನೋಡ್ರಿ, ಆ ಅವಮಾನ ಪಡಿಸಿದಂತ ವ್ಯಕ್ತಿ ಏನೋ ದೊಡ್ಡ ಕೆಲಸ ಸಾಧಿಸಿದೆ ಅಂತ ಹೇಳಿ ಸಂತೋಷದಿಂದ ನಗುಮುಖದಿಂದ ಒಳಗಡೆ ಬರ್ತಾ ಇದ್ದಾನೆ. That he was able to maintain the honor and the discipline of God's house. ದೇವರ ಮನೆಯಲ್ಲಿ ಏನೋ ಗೌರವ ಕಾಪಾಡ್ಕೊಂಡಿದ್ದೀನಿ, ಅದರ ಶಿಸ್ತು ಕ್ರಮನ ಕಾಪಾಡಿದ್ದೀನಿ ಅಂತ ಹೇಳಿ ಒಂದು ದೊಡ್ಡ ಸಂಪಾದನೆ ಅಂತ ಆತ ಒಳಗಡೆ ಬರ್ತಾ ಇದ್ದಾನೆ. But he forgot that the value of that soul was forever lost, and he had lost that soul forever. ಆದರೆ ಆ ಆತ್ಮ, ಆ ಪ್ರಾಣದ ರಕ್ಷಣೆ ಆತ ಮರ್ತು ಹೋಗ್ತಾ ಇದ್ದಾನೆ. ಆ ಪ್ರಾಣ ಆತ್ಮವನ್ನು ಆತನ ಶಾಶ್ವತವಾಗಿ ಕಳ್ಕೊಳ್ತಾ ಇದ್ದಾನೆ. So we need to understand that we can communicate the salvation of the soul as more important and footwear as less important. ನೋಡ್ರಿ, ನಾವು ರಕ್ಷಣೆ ಬಹಳ ಕಡಿಮೆ, ಆದ್ರೆ ಪಾದರಕ್ಷೆಗಳನ್ನೇ ಹೆಚ್ಚಾಗಿ ನಾವು ಭಾವಿಸ್ತಾ ಇದ್ದೇವೆ. We should communicate the truth with love so that they accept the love of Christ and also obey the discipline of the church. ನಾವು ಯಾವ ರೀತಿಯಾಗಿ ಪ್ರೀತಿಯಿಂದ ಅವರೊಂದಿಗೆ ಸಹವಾಸ ಮಾಡ್ಬೇಕು, ಪ್ರೀತಿಯೊಂದಿಗೆ ಅವರಿಗೆ ವ್ಯವಹಾರ ಮಾಡ್ಬೇಕಂತಂದ್ರೆ ಪಾದರಕ್ಷೆಗಳಿಗಿಂತ ರಕ್ಷಣೆ ಹೊಂದುವಂತ ಕೆಲಸ, ರಕ್ಷಣೆ ಮಾರ್ಗದಲ್ಲಿ ಬರುವಂತ ಕೆಲಸ ಬಹಳ ಪ್ರಾಮುಖ್ಯವಾದದ್ದು ಅಂತೇಳಿ ನಾವು ಅವರಿಗೆ ತಿಳಿಯಪಡಿಸುವಂತರಾಗಿರ್ಬೇಕು. So we need to understand, so many times the traditions of man, the customs of man have become more than the rules and the principles of the word of God. ಅದಕ್ಕಾಗಿ ದೇವರ ವಾಕ್ಯಕ್ಕೆ ನಾವು ದೇವರ ವಾಕ್ಯದ ಪ್ರಾಮುಖ್ಯ ಪದ್ಧತಿಗಳ ಕುರಿತು ಅದಕ್ಕಿಂತ ಹೆಚ್ಚಾಗಿ ಸಂಪ್ರದಾಯಗಳು, ಮನುಷ್ಯನ ಆಚಾರ ಪದ್ಧತಿಗಳನ್ನೇ ನಾವು ಹೆಚ್ಚಾಗಿ ಭಾವಿಸುವಂತರು ಅನೇಕ ಸಾರಿ ಆಗಿದ್ದೇವೆ. Most of the rules that we follow are rules taught by man. They are normal rules that we have kept for our own good discipline. ಅನೇಕವಾದಂತ ನಿಯಮ ಪದ್ಧತಿಗಳು ಮಾನವನಿಂದಲೇ ಕಲ್ಪಿಸಲ್ಪಟ್ಟು ಬೋಧಿಸಲ್ಪಟ್ಟಿವೆ. ನಮ್ಮ ಶಿಸ್ತಿಗಾಗಿ ನಾವು ಕ್ರಮ ಶಿಕ್ಷಣದಲ್ಲಿ ನಡಿಬೇಕಂತೇಳಿ ಅನೇಕ ಬೋಧನೆಗಳು ಮನುಷ್ಯನಿಂದ ಕಲ್ಪಿತ ಆಗಿ ಬಂದಿವೆ ಅಷ್ಟೇ. In order to have order in the house of God, discipline in the house of God, they are all very good. ದೇವರ ಮನೆಯಲ್ಲಿ ಶಿಸ್ತು, ಕ್ರಮ ಪದ್ಧತಿ ನಡಿಬೇಕಾಗಿರುವಂತ ವಿಷಯಕ್ಕಾಗಿ ಅವೆಲ್ಲ ಬಹಳ ಪ್ರಾಮುಖ್ಯವಾದಂತವುಗಳೇ. But remember that none of these rules that are taught by man can ever obliterate or can ever overcome the principles of the written word of God. ಈ ಮನುಷ್ಯ ಕಲ್ಪಿತವಾದಂತಹ ಈ ನಿಯಮ ಪದ್ಧತಿಗಳು, ಸಭೆಯಲ್ಲಿ ಶಿಸ್ತು ಕ್ರಮಕ್ಕಾಗಿ ಮನುಷ್ಯನು ಕಲ್ಪಿಸಿಟ್ಟಿರುವಂತಹ ಈ ನಿಯಮ ಪದ್ಧತಿಗಳು ಎಂದಿಗೂ ದೇವರ ವಾಕ್ಯಕ್ಕಿಂತ ಹೆಚ್ಚಿಗೆ ದಾಟಿ ಬರಲು, ಹೆಚ್ಚಿಗೆ ಪ್ರಾಮುಖ್ಯತೆ ವಹಿಸಲಾರು ಅಂತ ತಿಳ್ಕೊ. Never will the tradition of man, however good and righteous the saint may be, his rules are never more than the Bible. ಅದಕ್ಕಾಗಿ ಎಂದಿಗೂ ಆ ವ್ಯಕ್ತಿ ಎಂಥವನೇ ನೀತಿವಂತನಾಗಿರ್ಲಿ, ಆತನು ಬೋಧಿಸಿರುವಂತಹ, ಆತನು ಕಂಡು ಹಿಡಿದಿರುವಂತಹ ನಿಯಮ ಪದ್ಧತಿಗಳು ದೇವರ ವಾಕ್ಯಕ್ಕಿಂತ ಹೆಚ್ಚಿಗೆ ಪ್ರಾಮುಖ್ಯತೆ ವಹಿಸಲಾರವು. And you know the problem that Jesus had with the Pharisees of those days was, ಆ ದಿನದಲ್ಲಿರುವಂತಹ ಫರಿಸಾಯರೊಂದಿಗೆ ಕರ್ತನಾದ ಯೇಸು ಕ್ರಿಸ್ತರಿಗಿರುವಂತಹ ಸಮಸ್ಯೆ ಏನಂದ್ರೆ, the Lord Jesus was healing many people on the Sabbath. ಕರ್ತನಾದ ಯೇಸು ಕ್ರಿಸ್ತರು ಅನೇಕರನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡ್ತಾ ಇದ್ರು. When the Lord Jesus was healing many people on the Sabbath, ಕರ್ತನಾದ ಯೇಸು ಕ್ರಿಸ್ತರು ಅನೇಕರಿಗೆ ಸಬ್ಬತ್ ದಿನ ಸ್ವಸ್ಥ ಮಾಡ್ತಾ ಇರುವಾಗ, then these fellows came and they said, he is not keeping the Sabbath. He is not from God. He is not following the word of God. ಈ ವ್ಯಕ್ತಿ ಸಬ್ಬತ್ ದಿನ ಪಾಲಿಸ್ತಾ ಇಲ್ಲ, ಸಬ್ಬತ್ ದಿನ ಆಚರಿಸ್ತಾ ಇಲ್ಲ, ಅದಕ್ಕಾಗಿ ಈತ ದೇವರಿಂದ ಬಂದಂತವನಲ್ಲ, ಯಾಕಂದ್ರೆ ದೇವರ ನಿಯಮ ಈತನು ಪಾಲಿಸ್ತಾ ಇಲ್ಲ ಅಂತ ಹೇಳಿ ದೂಷಿಸ್ತಾ ಇದ್ದಾರೆ. But actually Jesus was following the Sabbath, because if Jesus did not follow the Sabbath, then it was sin.
ಆದರೆ ನಿಜವಾಗಿ ಯೇಸು ಕ್ರಿಸ್ತನವರು ಸಬ್ಬತ್ತನ್ನು ಪಾಲಿಸ್ತಾ ಇದ್ದರು. ಆತನು ಸಬ್ಬತ್ತನ್ನು ಪಾಲಿಸಲಿಲ್ಲ ಅಂತಂದ್ರೆ ಅದೊಂದು ಪಾಪ ಆಗಿದೆ. But the problem was he did not follow the traditions that these people have made for the Sabbath. ಆದರೆ ಸಮಸ್ಯೆ ಏನು, ಕಾರಣ ಏನಂದ್ರೆ ಸಬ್ಬತ್ ದಿನಕ್ಕಾಗಿ ಈ ಜನರು ಯಾವ ನಿಯಮಗಳು ಪದ್ಧತಿಗಳು ಮಾಡಿಟ್ಟಿದ್ದೀರೋ ಅದನ್ನ ಆತ ಪಾಲಿಸ್ತಾ ಇದ್ದಿಲ್ಲ ಅಷ್ಟೇ. He was following the biblical Sabbath. He was following the Sabbath of God. ಆತನು ಬೈಬಲ್ ಪರವಾದಂತ ಸಬ್ಬತ್, ದೇವರ ಸಬ್ಬತ್ ಆತನು ಪರಿಪಾಲಿಸ್ತಾ ಇದ್ದನು. But the problem is he did not follow the Sabbath that these so-called righteous, legalist, self-righteous, blind people were following. ಆದರೆ ಈ ಸ್ವನೀತಿ ಪರರು, ಕುರುಡಾದಂತ, ಸ್ವಭಾವ ಸಿದ್ಧವಾಗಿ ಅಜ್ಞಾನಗಳಾದಂತ, ತಮ್ಮ ಸ್ವಂತ ನೀತಿಯಲ್ಲಿ ಆಸಕ್ತರಾಗಿರುವಂತ ಈ ಜನರ ನಿಯಮ ಪದ್ಧತಿಗಳನ್ನು ಆತನು ಪಾಲಿಸ್ತಾ ಇದ್ದಿಲ್ಲ. Matthew's Gospel, chapter 12 and verse 10, it says, ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ and a 10ನೇ man ವಚನ with a ಹೀಗೆ shriveled hand ಹೇಳುತ್ತದೆ. was there looking for a reason to accuse Jesus. They asked him, is it lawful to heal on the Sabbath? ಆತನು ಅಲ್ಲಿಂದ ಹೊರಟು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದವನೊಬ್ಬನಿದ್ದನು. ಆಗ ಅವರು ಆತನ ಮೇಲೆ ತಪ್ಪೊರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. That means, according to the tradition of the Pharisees and the Sadducees and these legalists, it was wrong to heal on the Sabbath. ಈ ಸಬ್ಬತ್ ನಲ್ಲಿ ಈ ಪರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳ ಒಂದು ನಿಯಮ, ಒಂದು ಅವರ ಕಾನೂನು ಏನಂತಂದ್ರೆ ಸಬ್ಬತ್ ದಿನದಲ್ಲಿ ಸ್ವಸ್ಥತೆ ಮಾಡಬಾರದು. But the Lord Jesus in verse 11 and 12 says, it is lawful to heal on the Sabbath. ಆದರೆ 11ನೇ ವಚನ 12ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಸಬ್ಬತ್ ದಿನದಂದು ಸ್ವಸ್ಥ ಮಾಡುವುದು ಇದು ಕಾನೂನಿಗೆ ತಕ್ಕಂತೆ ಆಗಿದೆ. That means the problem was the Lord Jesus was fully obedient to the word of God, but he was not obedient to the tradition of people towards the word of God. ಆದರೆ ಇದರ ಅರ್ಥ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ದೇವರ ವಾಕ್ಯಕ್ಕೆ ಪರಿಪೂರ್ಣನಾಗಿ ವಿಧೇಯನಾಗಿದ್ದನು. ಆದರೆ ದೇವರ ವಾಕ್ಯದ ಪಕ್ಷದಲ್ಲಿ ಮನುಷ್ಯರು ಯಾವ ರೀತಿ ನಿಯಮ ಪದ್ಧತಿ ಸಂಪ್ರದಾಯ ಮಾಡಿಕೊಂಡಿದ್ದರೋ ಅದಕ್ಕೆ ವಿಧೇಯನಾಗಿದ್ದಿಲ್ಲ. So this is something we need to be very careful about. ಅದಕ್ಕಾಗಿ ಈ ವಿಷಯದ ಕುರಿತು ನಾವು ಬಹಳ ಜಾಗೃತೆಯಿಂದ ಇರಬೇಕು. Maybe you are giving more importance to the principles, the pattern, and the rules that are being taught by man and the church. ನೀನು ಮನುಷ್ಯನು, ಸಭೆ ಬೋಧಿಸಲ್ಪಟ್ಟಂತ ಈ ನಿಯಮ ಪದ್ಧತಿ ಆಚಾರ ವಿಚಾರಗಳಿಗೆ ಹೆಚ್ಚಾಗಿ ವಿಧೇಯನಾಗಿ ಒಳಗಾಗಿ ಜೀವಿಸ್ತಾ ಇರಬಹುದು. It is very good for discipline. It is very good for order's sake. ಇದು ಶಿಸ್ತು ಕ್ರಮಕ್ಕಾಗಿ, ಅದು ಸರಿಯಾದಂತ ಕ್ರಮಶಿಕ್ಷಣದಲ್ಲಿ ತರೋದಕ್ಕೋಸ್ಕರವಾಗಿ ಬಹಳ ಪ್ರಾಮುಖ್ಯವಾದಂತದೇ, ಒಳ್ಳೆಯದೇ. But it will never substitute, or neither will it ever overcome the written word of God and the principles of God. ಬರೆಯಲ್ಪಟ್ಟಂತ ದೇವರ ವಾಕ್ಯದ ನಿಯಮಕ್ಕೆ ಬದಲಾಗಿ ದೇವರ ವಾಕ್ಯದ ಸ್ಥಳದಲ್ಲಿ ಈ ವಿಷಯಗಳು ಇವು ದಾಟಿ ಎಂದಿಗೂ ಬರ್ಲಕ್ ಸಾಧ್ಯನೇ ಇಲ್ಲ. John's Gospel, chapter 5, the Lord Jesus says, ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. when you read from verse 37 till 40, it is being written about these people. ಈ 37ನೇ ವಚನದಿಂದ 40ನೇ ವಚನ ತನಕ ನೀವು ನೋಡಿದೆ, ಆದರೆ ಆ ಜನರ ಕುರಿತು ಬರೆಯಲ್ಪಟ್ಟಿದೆ. In verse 39 it says, these people diligently study the scriptures. ಈ 39ನೇ ವಚನದಲ್ಲಿ ಇವರು ಶಾಸ್ತ್ರವನ್ನು ಎಷ್ಟೋ ಜಾಗರೂಕತೆಯಿಂದ ಓದ್ತಾರೆ ಅಂತ ಹೇಳ್ತಾ ಇದ್ದಾರೆ. These people were very careful, very diligent. They have a discipline, they have a habit and an addiction to study, not to read, but to study the scriptures. ಈ ಜನರು ಶಾಸ್ತ್ರವನ್ನು, ದೇವರ ವಾಕ್ಯವನ್ನು ಎಷ್ಟೋ ತೀಕ್ಷ್ಣವಾಗಿ, ಎಷ್ಟೋ ಶ್ರದ್ಧೆಯಿಂದ ಇವರು ಓದುವಂತವರಲ್ಲ, ಧ್ಯಾನಿಸುವಂತರಾಗಿದ್ದಾರೆ ಅಂತೇಳಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. And even after they were studying the scripture, carrying the Bible wherever they went, speaking the Bible whenever it was possible, ಅವರು ದೇವರ ವಾಕ್ಯವನ್ನು ಅಷ್ಟು ಶ್ರದ್ಧೆಯಿಂದ ಧ್ಯಾನಿಸಿ
ದೇವರ ವಾಕ್ಯವನ್ನು ಎಲ್ಲಿ ಹೋದ್ರು ಕೂಡ ತಗೊಂಡು ಹೋಗಿ ಎಲ್ಲಿ ಹೋದ್ರು ಕೂಡ ದೇವರ ವಾಕ್ಯದ ಕುರಿತು ಅವರು ಬೋಧಿಸಿದ್ರು ಕೂಡ there are three things that never happened in their lives. ಅವ್ರ ಜೀವಿತದಲ್ಲಿ 3 ವಿಷಯಗಳು ಸಂಭವಿಸೋದಿಲ್ಲ. Verse 37 it says, you have never heard the voice of God, neither seen his form. ಅವರು 37ನೇ ವಚನದಲ್ಲಿ ನೋಡ್ತಾ ಇದ್ರಿ, ಆತನ ಧ್ವನಿಯನ್ನು ಕೇಳಲಿಲ್ಲ, ಆತನ ರೂಪವನ್ನು ನೀವು ನೋಡಲಿಲ್ಲ. And then verse 40 it says, you refuse to come to me in order to have life. ನೀವು 40ನೇ ವಚನದಲ್ಲಿ ನೋಡ್ತೇವೆ, ಜೀವ ಹೊಂದೋದಕ್ಕೆ ನೀವು ನನ್ನ ಬಳಿಗೆ ಬರೋದಕ್ಕೆ ತಿರಸ್ಕಾರ ಮಾಡ್ತಾ ಇದ್ದೀರಿ. They were regularly studying the word of God, but what the Bible says, they were not hearing the voice of God, neither were they having the life of God. ನೋಡ್ರಿ, ಅವರು ಕ್ರಮವಾಗಿ ದೇವರ ವಾಕ್ಯ ಓದ್ತಾ ಇದ್ದಾರೆ, ಧ್ಯಾನಿಸ್ತಾ ಇದ್ದಾರೆ, ಆದ್ರೂ ಕೂಡ ಬೈಬಲ್ ಅವ್ರ ಬಗ್ಗೆ ಏನ್ ಹೇಳ್ತಾ ಅಂದ್ರೆ ದೇವರ ಸ್ವರ ಅವರು ಕೇಳಿಲ್ಲ, ದೇವರ ಜೀವ ಅವರು ಹೊಂದಿಲ್ಲ. And then the most horrible thing is, ಆದ್ರೆ ಬಹಳ ಭಯಂಕರವಾದ ವಿಷಯ ಏನಂತಂದ್ರೆ, in verse 43 and verse 44 the Lord says, 43-44ನೇ ವಚನದಲ್ಲಿ ಕರ್ತನ ಹೇಳ್ತಾ ಇದ್ದಾರೆ, in verse 44 he says, how can you believe? That means he's saying, you cannot believe me. ನೀವು ಹೇಗೆ ನಂಬೇರಿ ಅಂದ್ರೆ ನೀವು ನನಗೆ ನಂಬೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. He does not say you will not believe me. He says you cannot believe me. You don't have capacity to believe me. ನೀವು ನನಗೆ ನಂಬೋದಿಲ್ಲ ಅಂತ ಹೇಳಿ ಆತ ಹೇಳ್ತಾ ಇಲ್ಲ, ನೀವು ನನ್ನನ್ನು ನಂಬೋದಕ್ಕಾಗೋದಿಲ್ಲ, ನನಗೆ ನಂಬುವಂತ ಸಾಮರ್ಥ್ಯ ನಿನ್ನ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. And the reason is because you want the praise of men more than the praise of God. ಕಾರಣ ಏನಂದ್ರೆ ಮನುಷ್ಯರಿಂದ ಬರ್ಬೇಕಾಗಿರುವಂತ ಮಾನನೇ ನಿಮಗೆ ಹೆಚ್ಚಿಗಿದೆ, ಆದ್ರೆ ದೇವರಿಂದ ಬರುವಂತ ಮಾನ ನಿಮಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. And that is the reason why you have no capacity. You have no capacity to believe. ಅದಕ್ಕಾಗಿ ನೀವು ನಂಬೋದಕ್ಕೆ ಯಾವ ಸಾಮರ್ಥ್ಯ ಕೂಡ ನಿಮಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. That means you are a serious student of the word of God. You know the word of God. You carry the word of God, and you preach the word of God. ನೀವು ದೇವರ ವಾಕ್ಯದ ಅತಿ ಶ್ರದ್ಧೆಯಿಂದ ಧ್ಯಾನಿಸುವಂತ ವಿದ್ಯಾರ್ಥಿ ಆಗಿದ್ದೀನಿ, ದೇವರ ವಾಕ್ಯ ಧ್ಯಾನಿಸ್ತಾ ಇದ್ದೀರಿ, ದೇವರ ವಾಕ್ಯ ನಿಮಗೆ ಗೊತ್ತಿದೆ, ದೇವರ ವಾಕ್ಯನ ಹೊತ್ಕೊಂಡು ಹೋಗ್ತೀರಿ, ದೇವರ ವಾಕ್ಯನ ಬೋಧಿಸುವಂತರು ಕೂಡ ಆಗಿದ್ದೀರಿ. But the problem is you never understand his word. You have never heard his voice. ಅದರ ಕುರಿತು ನಾವು ತೀಕ್ಷ್ಣವಾದಂತಹ ಮಾತುಗಳು ಆಡಿ ಅವುಗಳನ್ನು ವಿರೋಧಿಸುವಂತರಾಗಿರ್ತೇವೆ. But the Lord Jesus was criticizing even more sharply the religious practices of Israel. ಆದ್ರೆ ಕರ್ತನಾದ ಯೇಸು ಕ್ರಿಸ್ತರು ನೋಡ್ರಿ, ಎಷ್ಟೋ ಅತಿ ಪ್ರಾಮುಖ್ಯವಾದಂತ ಬಹು ಪ್ರಾಮುಖ್ಯವಾದಂತ ಇಸ್ರಾಯೇಲರ ಧಾರ್ಮಿಕವಾದಂತ ಆಚಾರಗಳನ್ನು ಕೂಡ ಆತನ ಅವುಗಳ ಕುರಿತು ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ. The traditions of Israel that were built on their imagination of the word of God. ಆದರೆ ಇಸ್ರಾಯೇಲರ ಧಾರ್ಮಿಕವಾದಂತ ನಿಯಮಗಳು, ಧಾರ್ಮಿಕ ಆಚಾರ ಪದ್ಧತಿಗಳು ಎದರ ಮೇಲೆ ಕಟ್ಟಲ್ಪಟ್ಟಿವೆ ಅಂತಂದ್ರೆ ದೇವರ ವಾಕ್ಯವನ್ನು ತಮ್ಮ ಮನಸ್ಸಿಗೆ ಬಂದಂತೆ ನಾವು ಯೋಚನೆ ಮಾಡಿಕೊಂಡು ತಮ್ಮ ಊಹೆಗೆ ಮೇರೆಗೆ ಅವರ ನಿಯಮಗಳನ್ನು ರೂಪಿಸಿದ್ದಾರೆ. More than we criticize the traditions of the heathens, the Lord criticized the traditions that were built by man on their imaginary word of God. ನಾವು ಈ ಲೋಕದ ಅನ್ಯರ ಈ ಹಿಂದೂ ಲೋಕ ಜನರ ಸಂಪ್ರದಾಯ ಆಚಾರಗಳನ್ನು ನಾವು ಎಷ್ಟು ಹೀಯಾಳಿಸ್ತೇವೋ, ಅವುಗಳ ಕುರಿತು ನಾವು ಎಷ್ಟೊಂದಾಗಿ ಕಠಿಣವಾದಂತ ಮಾತುಗಳು ಮಾತಾಡ್ತೇವೋ, ಅದಕ್ಕಿಂತ ಹೆಚ್ಚಾಗಿ ಕರ್ತನಾದ ಯೇಸು ಕ್ರಿಸ್ತರು ಇಸ್ರಾಯೇಲ್ ಧರ್ಮದ ಆಚಾರ ಪದ್ಧತಿಗಳು ಯಾವುವು ಅಂತಂದ್ರೆ ಮನುಷ್ಯರ ಊಹೆಯಿಂದ ದೇವರ ವಾಕ್ಯವನ್ನು ಮನುಷ್ಯರು ಊಹಿಸಿಕೊಂಡು ತಮ್ಮ ಆಲೋಚನೆಯ ಮೇರೆಗೆ ಕಟ್ಟಲ್ಪಟ್ಟಂತವುಗಳನ್ನು ನಮಗಿಂತ ಹೆಚ್ಚಾಗಿ ಅವರು ಹೀಯಾಳಿಸ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ. It is more important for us to criticize Christian principles that have become more than the word of God. ಅದಕ್ಕಾಗಿ ಈ ದಿನಗಳಲ್ಲಿ ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ಕ್ರೈಸ್ತರು ರೂಪಿಸಿರುವಂತಹ ನಿಯಮಗಳನ್ನು ಆಚಾರಗಳನ್ನು ಕೂಡ ನಾವು ಹೀಯಾಳಿಸಬೇಕು, ಖಂಡಿಸಬೇಕಾಗಿದೆ. Now we also need to recognize that we have to criticize every order of the church and every discipline of the church that has become more important than the Bible. ಬೈಬಲ್ಗಿಂತ ಪ್ರತಿ ಸಭೆಯಲ್ಲಿ ಬೈಬಲ್ ವಾಕ್ಯಕ್ಕಿಂತ ಹೆಚ್ಚಾಗಿ ರೂಪಿಸಲ್ಪಟ್ಟಂತ ಹೆಚ್ಚಾಗಿ ಪ್ರಾಮುಖ್ಯತೆ ವಹಿಸಿರುವಂತ
ಪ್ರತಿ ಸಭೆಯ ನಿಯಮಗಳನ್ನು ಆಚಾರಗಳನ್ನು ಕೂಡ ನಾವು ಖಂಡಿಸಬೇಕಾಗಿದೆ. Honor it as long as it is taken as a tradition, and it should not substitute the word of God. ಅದು ಎಲ್ಲಿಯವರೆಗೂ ಒಂದು ಆಚಾರವಾಗಿ ಅದು ತೆಗೆದುಕೊಂಡು ಹೋಗ್ತಾರೋ ಅಲ್ಲಿಯವರೆಗೂ ಅದನ್ನು ಗೌರವಿಸಿರಿ. ಬೈಬಲ್ ವಾಕ್ಯಕ್ಕಿಂತ ಹೆಚ್ಚಾಗಿ ಅದು ಸ್ಥಳ ತೆಗೆದುಕೊಳ್ತಾ ಇದ್ರೆ ಅದನ್ನು ಖಂಡಿಸಿರಿ. When any tradition, it can be the pattern of Hebron also. Remember, when it is taking the equal place or more place than the Bible, criticize even any order or any discipline more than the Bible. ಹೆಬ್ರೋನ್ ಸಹವಾಸದ ನಿಯಮವೇ ಆಗಿರಲಿ, ಬೈಬಲ್ ವಾಕ್ಯಕ್ಕಿಂತ ಹೆಚ್ಚಾದಂತ ಸ್ಥಾನದ ತೆಗೆದುಕೊಳ್ತಾ ಇದ್ರೆ ಅದನ್ನು ಹೀಯಾಳಿಸು, ಖಂಡಿಸು, ಅದನ್ನು ಸಂಪೂರ್ಣವಾಗಿ ಅದನ್ನು ಕಠಿಣವಾಗಿ ಅದಕ್ಕೆ ವಿರೋಧಿಸುವಂತರಾಗಿರು. Otherwise you can never understand the word of God. ಇಲ್ಲ ಅಂದ್ರೆ ಎಂದಿಗೂ ದೇವರ ವಾಕ್ಯನೇ ಅರ್ಥ ಮಾಡಿಕೊಳ್ಳಲಾರಿ. So the first thing why we cannot understand the word of God is because we have a calloused heart. ದೇವರ ವಾಕ್ಯ ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ನಮ್ಮ ಹೃದಯಗಳು ಕಠಿಣವಾಗಿ ಗಟ್ಟಿಯಾಗಿ ಆಗಿವೆ. More importance to the traditions and religious practices more than the honor of God. ದೇವರ ವಾಕ್ಯಕ್ಕೆ ಗೌರವಿಸುವುದಕ್ಕಿಂತ ಧಾರ್ಮಿಕ ಸಂಪ್ರದಾಯ ಆಚಾರಗಳನ್ನು ನಾವು ಹೆಚ್ಚಾಗಿ ಗೌರವಿಸಿ ಅವುಗಳನ್ನೇ ಪಾಲಿಸುತ್ತೇವೆ. But always less than the Bible. ಅವುಗಳನ್ನು ಹಿಂಬಾಲಿಸುವಂತದ್ದು ಒಳ್ಳೆಯದೇ, ಆದರೆ ಬೈಬಲ್ಗಿಂತ ಕಡಿಮೆ ಸ್ಥಾನದಲ್ಲಿ ಹಿಂಬಾಲಿಸುವಂತದ್ದು ಉತ್ತಮವಾದ. The third reason why you cannot understand scripture is, ಮೂರನೇ ಕಾರಣ ಶಾಸ್ತ್ರ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ, Luke chapter 9 and verse 45. ಲೂಕ್ ಸುವಾರ್ತೆ 9ನೇ ಅಧ್ಯಾಯ 45ನೇ ವಚನ. Luke's Gospel chapter 9 verse 45 it says, ಲೂಕ 9ನೇ ಅಧ್ಯಾಯ 45ನೇ ವಚನ ಹಿಂಗೆ ಹೇಳ್ತದೆ, but they understood not this saying, and it was concealed from them that they should not perceive it, and they were afraid to ask him about this saying. ಅವರು ಈ ಮಾತನ್ನು ಗ್ರಹಿಸಲಿಲ್ಲ, ಅದು ಅವರಿಗೆ ಮರೆಯಾದದರಿಂದ ಅದರ ಅರ್ಥವನ್ನು ಅವರು ತಿಳಿಯದೇ ಹೋದರು. ಆ ಮಾತಿನ ವಿಷಯದಲ್ಲಿ ಅವರು ಆತನನ್ನು ಕೇಳುವುದಕ್ಕೆ ಅಂಚಿದರು. So it says they did not understand because the meaning was hidden from them. It was not revealed to them. It was hidden from them. ಅದರ ಅರ್ಥ ಅವರಿಗೆ ಆಗ್ಲಿಲ್ಲ, ಯಾಕಂದ್ರೆ ಅವರಿಂದ ಅದು ಮರೆಯಾಗಿಡಲ್ಪಟ್ಟಿತ್ತು, ಅವರಿಂದ ಅದು ಬಚ್ಚಿಡಲ್ಪಟ್ಟಿತ್ತು. So until what has been closed by God is not opened by God, you can never understand scripture. ಎಲ್ಲಿ ತನಕ ದೇವರಿಂದ ಅದು ಮುಚ್ಚಲ್ಪಡ್ತಾ ಇದ್ದು, ಎಲ್ಲಿಯವರೆಗೂ ಅದು ದೇವರಿಂದ ಬಿಚ್ಚಲ್ಪಡಂಗಿಲ್ಲೋ, ಎಲ್ಲಿಯವರೆಗೂ ದೇವರದು ತೆರಂಗಿಲ್ಲೋ, ಅದು ನೀನು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. And that is why when the Lord was walking with the disciples who were going to the town of Emmaus, ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರೊಂದಿಗೆ ಪ್ರಯಾಣ ಮಾಡ್ತಾ ಎಮ್ಮಾಹು ಪಟ್ಟಣಕ್ಕೆ ಹೋಗ್ತಿರುವಂತ ಜನರಿಗೆ, then as the Lord Jesus was speaking to them about the word of God, ದೇವರ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತರು ಅವರಿಗೆ ಬೋಧಿಸ್ತಾ ತಿಳಿಸ್ತಾ ಇರುವಾಗ, we see that they were not able to understand the word of God. ಅವರಿಗೆ ದೇವರ ವಾಕ್ಯ ಅರ್ಥ ಆಗ್ತಾ ಇಲ್ಲ ಅಂತದ್ದು ನಾವು ನೋಡ್ತಾ ಇದ್ದೇವೆ. And the Lord Jesus opened their eyes. ಕರ್ತನಾದ ಯೇಸು ಕ್ರಿಸ್ತರು ಅವರ ಕಣ್ಣುಗಳನ್ನು ತೆರೆದನು. And because the Lord Jesus opened their eyes, only then they were able to recognize the Lord Jesus. ಕರ್ತನಾದ ಯೇಸು ಕ್ರಿಸ್ತರು ಅವರ ಕಣ್ಣುಗಳನ್ನು ತೆರೆದಿದ್ದಕ್ಕಾಗಿ ಮಾತ್ರ ಅವರು ಕರ್ತನಾದ ಯೇಸು ಕ್ರಿಸ್ತರನ್ನು ಗುರುತಿಸ್ತಾ ಇದ್ದಾರೆ. So we need to understand that without the opening of our eyes by the Lord Jesus Christ, you cannot understand the word of God. ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತರು ನಮ್ಮ ಕಣ್ಣು ತೆರೆಯಲಿಲ್ಲ ಅಂದ್ರೆ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. Even if Jesus is directly preaching the word, you cannot understand it unless the Lord Jesus opens your eyes. ಕರ್ತನಾದ ಯೇಸು ಕ್ರಿಸ್ತರು ಕಣ್ಣು ತೆರೆಯಲಿಲ್ಲ ಅಂತಂದ್ರ ಸ್ವತಃ ಕರ್ತನಾದ ಯೇಸು ಕ್ರಿಸ್ತರೇ ಬೋಧಿಸಿದ್ರು ಕೂಡ ನನಗ ದೇವರ ವಾಕ್ಯ ಅರ್ಥ ಆಗಂಗಿಲ್ಲ. So we need to continually be in an attitude of humility and prayer and dependence and ask God to open our eyes. ಸತತವಾಗಿ ನಿರಂತರವಾಗಿ ನಾವು ದಿನರಾಗಿ ಪ್ರಾರ್ಥನೆಯ ಸ್ವಭಾವದಲ್ಲಿ ಇದ್ದು ನಮ್ರರಾಗಿ, ಕರ್ತನೇ ನನ್ನ ಕಣ್ಣುಗಳನ್ನು ತೆರೆ, ನಿನ್ನ ವಾಕ್ಯನ ನೋಡ್ತೀನಿ, ನನ್ನ ಜೊತೆ ನೀವು ಮಾತಾಡು ಅನ್ನುವಂತ ಪ್ರಾರ್ಥನೆ ಭಾವದಲ್ಲಿ ನಾವಿರಬೇಕು.
That's why the apostle said we give ourselves for two ministries: one, the ministry of the word of God; two, the ministry of prayer. ಹಾಗಾಗಿ ಅಪೊಸ್ತಲರು ಈ ರೀತಿ ಹೇಳ್ತಾ ಇದ್ದಾರೆ, ನಾವು ವಾಕ್ಯ ಬೋಧುವಂತ ಸೇವೆ ಮತ್ತೆ ಪ್ರಾರ್ಥನೆಯ ಸೇವೆ ಈ ಎರಡಕ್ಕೆ ನಮಗೆ ನಾವು ಒಪ್ಪಿಸ್ಕೊಳ್ತೇವೆ ಅಂತ ಹೇಳ್ತಾರೆ. And the psalmist prays in Psalm 119, open my eyes so that I might see wonderful things in your word. ಅದಕ್ಕಾಗಿ ಕೀರ್ತನೆ ಗ್ರಂಥಕರ್ತನು ಕೀರ್ತನೆ 19:18 ವಚನದಲ್ಲಿ ಹೇಳ್ತಾನೆ, ನನ್ನ ಕಣ್ಣು ತೆರೆ, ಆಗ ನಾನು ಧರ್ಮಶಾಸ್ತ್ರದಲ್ಲಿರುವಂತ ಮಹತ್ತರಾದ ವಿಷಯಗಳನ್ನು ನಾನು ನೋಡ್ತೇನೆ. So he says, I'm able to see the words that are being written in the word of God. ಈ ದೇವರ ವಾಕ್ಯ ಬರೆಯಲ್ಪಟ್ಟಿರುವಂತದ್ದು ನಾನು ನೋಡ್ಬೇಕಂತಂದ್ರೆ, but he says, open my eyes so that I can see, I can understand the real meaning of this verse. ಈ ಬರೆಯಲ್ಪಟ್ಟಂತ ವಾಕ್ಯ ಇದರಲ್ಲಿರುವಂತ ನಿಜವಾದ ಅರ್ಥ ನಾನು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ನೀನು ನನ್ನ ಕಣ್ಣು ತೆರೆ ಅಂತ ಹೇಳಾತ ಬೇಡ್ತಾ ಇದ್ದಾನೆ. In other words, when God opens your eyes, you will see the wonderful part of every verse that is being written. ಅದಕ್ಕಾಗಿ ಇನ್ನೊಂದು ಅರ್ಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ವೇಳೆ ಕರ್ತನು ನಮ್ಮ ಕಣ್ಣು ತೆರೆದಿದೆ ಆದರೆ ಈ ವಾಕ್ಯದಲ್ಲಿರುವಂತ ಅದ್ಭುತವಾದಂತ ವಿಷಯಗಳು, ಅದ್ಭುತವಾದಂತ ಭಾಗಗಳು ನಾವು ತಿಳ್ಕೊಳ್ತೇವೆ, ಅರ್ಥ ಮಾಡ್ಕೊತೇವೆ. And your life can never change without seeing the wonderfulness, the beautifulness, and the wonder behind every verse that is being written. ಬರೆಯಲ್ಪಟ್ಟಂತ ವಾಕ್ಯದ ಹಿಂದೆ ಇರುವಂತ ಆ ಪರಿಪೂರ್ಣವಾದಂತ ಅದ್ಭುತವಾದಂತ ಸೌಂದರ್ಯಕರವಾದಂತ ವಿಷಯಗಳು ಒಂದ್ ವೇಳೆ ಕರ್ತನು ಕಣ್ಣು ತೆರಲಿಲ್ಲ ಅಂದ್ರೆ ನಮಗ್ ತಿಳ್ಕೊಳಕ್ ಸಾಧ್ಯ ಇಲ್ಲ. You cannot love to follow it because you don't see anything wonderful in that. ಯಾಕಂದ್ರೆ ನೀವು ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ, ಹಿಂಬಾಲಿಸ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದರಲ್ಲಿರುವಂತ ಅದ್ಭುತ ವಿಷಯಗಳು ನಿನಗೆ ಅರ್ಥ ಆಗಂಗಿಲ್ಲ, ಕಾಣಂಗಿಲ್ಲ. ಅದಕ್ಕಾಗಿ so we need to understand that your eyes should be opened, and that will happen when you depend on prayer, saying, Lord, I want to see something wonderful in this verse, because until I see something wonderful, I cannot really follow this. ಇದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ, ಸಂಪೂರ್ಣವಾಗಿ ಆತನ ಮೇಲೆ ಆಧಾರವಾಗಿ ಆತುಕೊಂಡು, ಕರ್ತನೇ ನಿನ್ನ ವಾಕ್ಯದಲ್ಲಿರುವಂತ ಅದ್ಭುತ ಮಹತ್ತಾದ ಸೌಂದರ್ಯ ವಿಷಯಗಳು ನಾನು ನೋಡ್ಬೇಕಂದ್ರೆ ನನ್ನ ಕಣ್ಣು ತೆರಿ ಅಂತೇಳಿ ಆತನ ಮೇಲೆ ಪರಿಪೂರ್ಣವಾಗಿ ನಾವು ಆಧಾರವಾಗಿರ್ಬೇಕು. So first thing is, we've seen that you should have a soft heart. ಮೊಟ್ಟ ಮೊದಲದಾಗಿ ನಾವು ನೋಡಿಕೊಂಡಿರುವಂತ ವಿಷಯ ಏನಂದ್ರೆ, ನಮಗೆ or the order of a religious organization more than the word of God. ಎರಡನೇದಾಗಿ ಮನುಷ್ಯನ ಸಂಪ್ರದಾಯ, ಆಚಾರ, ಪದ್ಧತಿಗಳನ್ನು ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ ನಾವು ಮಾಡಿಕೊಳ್ಳಬಾರದು. have seen, we have to continuously ask the Lord in prayer, depend upon his grace for the opening of our eyes in order to see the word of God. ನಿರಂತರವಾಗಿ ಕರ್ತನ ಮೇಲೆ ನಾವು ಆತುಕೊಂಡು, ಕರ್ತನೇ ನನ್ನ ಕಣ್ಣು ತೆರೆ, ನಿನ್ನ ಧರ್ಮಶಾಸ್ತ್ರದಲ್ಲಿರುವಂತ ಅದ್ಭುತ ಮಹತ್ತಾದಂತ ವಿಷಯಗಳು, ಸೌಂದರ್ಯವಾದ ವಿಷಯಗಳು ನಾವು ನೋಡುವಂತೆ ಮಾಡು ಅಂತೇಳಿ ಆತನ ಮೇಲೆ ಅವಲಂಬಿತರಾಗಿರ್ಬೇಕು. When you do these three things, ಈ ಮೂರು ವಿಷಯಗಳು ನೀವು ಮಾಡಿದ್ರೆ, then you can understand the word of God. ಆಗ ದೇವರ ವಾಕ್ಯನೇ ಅರ್ಥ ಮಾಡ್ಕೊಳ್ತಿ. According to 1 Corinthians chapter 2 and verse 14, ಮೊದಲನೇ ಕೊರಿಂಥಿ 2ನೇ ಅಧ್ಯಾಯ 14ನೇ ವಚನಕ್ಕೆ ಅನುಗುಣವಾಗಿ, when the Holy Spirit God lives inside you, ಪರಿಶುದ್ಧಾತ್ಮ ದೇವರು ನಿಮ್ಮೊಳಗಡೆ ನಿವಾಸ ಮಾಡಿದಾಗ you understand the word of God. ನೀನು ದೇವರ ವಾಕ್ಯ ಅರ್ಥ ಮಾಡ್ಕೋತಿ. Colossians 2 and 2, ಕೊಲೊಸ್ಸೆ 2ನೇ ಅಧ್ಯಾಯ 2ನೇ ವಚನ, when you have a strong desire to know the Lord Jesus, only then you will understand the word. ಕರ್ತನಾದ ಯೇಸು ಕ್ರಿಸ್ತರನ್ನು ಆತನನ್ನು ಅರಿಯಬೇಕು, ಆತನ ಕುರಿತು ತಿಳ್ಕೊಳ್ಬೇಕನ್ನುವಂತ ಬಲವಾದ ಆಸೆ, ಆಸಕ್ತಿ ನಿನ್ನಲ್ಲಿದ್ದಾಗ ದೇವರ ವಾಕ್ಯ ಅರ್ಥ ಮಾಡ್ಕೋತೀಯ. And one very important thing is Philippians 3:7-10. ನೋಡ್ರಿ, ಒಂದು ಪ್ರಾಮುಖ್ಯವಾದಂತ ವಿಷಯ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 7ರಿಂದ 10 ವಚನಗಳಲ್ಲಿ, you should know the Bible in order to become like Christ. ಇನ್ನು ಬೈಬಲ್ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಪ್ರಾಮುಖ್ಯ ಕಾರಣ ಏನಂದ್ರೆ ನಿನ್ನ ಕ್ರಿಸ್ತನಂತೆ ಆಗೋದಕ್ಕಾಗಿ. The disciples wanted to know Jesus in order to imitate him. ಶಿಷ್ಯರು ಯೇಸು ಕ್ರಿಸ್ತರಿಗೆ ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕಂತ ಹೇಳಿ ಬಯಸ್ತಾ ಇದ್ರು. ಕಾರಣ ಏನಂದ್ರೆ ಆತನನ್ನು ಹಿಂಬಾಲಿಸಲು.
The Pharisees also wanted to know the Lord Jesus. Why? In order to insult him. ಫರಿಸಾಯರು ಕೂಡ ಕರ್ತನಾದ ಯೇಸು ಕ್ರಿಸ್ತರನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೊಳ್ಬೇಕು. ಯಾಕಂದ್ರೆ ಆತನಿಗೆ ಅವಮಾನ ಪಡಿಸಲು. So when you understand, when you know about Christ, you have only two options: either to imitate him or to insult him. ಕರ್ತನಾದ ಯೇಸು ಕ್ರಿಸ್ತರಿಗೆ ತಿಳ್ಕೊಂಡ ಮೇಲೆ ನಿನ್ನ ಎರಡು ರೀತಿಯಾಗಿ ಪ್ರತಿಸ್ಪಂದಿಸಬಹುದು. ಎರಡೇ ರೀತಿಯಾಗಿ ಪ್ರವಾಸನೆ ತೋರಿಸಬಹುದು. ಏನಂದ್ರೆ ಒಂದು ಅವಮಾನಿಸಬಹುದು, ಇನ್ನೊಂದು ಹಿಂಬಾಲಿಸಬಹುದು. If you are not following him, it means you are insulting him. ಇದರ ಅರ್ಥ ಏನಂದ್ರೆ ಆತನಿಗೆ ಹಿಂಬಾಲಿಸ್ತಾ ಇಲ್ಲ ಅಂದ್ರೆ ಆತನಿಗೆ ಅವಮಾನ ಮಾಡ್ತಾ ಇದ್ದ ಅಷ್ಟೇ. Ask the Lord for a soft heart. ಅದಕ್ಕಾಗಿ ಕರ್ತನಿಗೆ ಮೆತ್ತನೆಯ ಹೃದಯ ಕೊಡು ಅಂತ ಹೇಳಿ ಕೇಳ್ಕೊ. Ask the Lord's grace so that you can nullify the traditions of man which are more than the word of God. ದೇವರ ಕೃಪೆಯನ್ನು ಕೇಳ್ಕೊ. ದೇವರ ಕೃಪೆಯ ಶಕ್ತಿಯಿಂದ ಮಾನವ ಸಂಪ್ರದಾಯ ಆಚಾರಗಳು ದೇವರ ವಾಕ್ಯಕ್ಕಿಂತ ಹೆಚ್ಚಾಗಿ depend in an attitude. ಅವಾಗ ಮಾತ್ರ ಅದಕ್ಕಾಗಿ ದೇವರ ವಾಕ್ಯ ಅರ್ಥ ಮಾಡಿಕೊಳ್ಳಲು ನೀನು ಪ್ರಾರಂಭಿಸಿದಾಗ ಶೈತಾನನು ನಿನ್ನೊಳಗಡೆ ನೀನು ಅರ್ಥ ಮಾಡಿಕೊಂಡಿರುವಂತಹ ವಾಕ್ಯವನ್ನು ತೆಗೆಯಲು ಆತನು ಬರುವುದಿಲ್ಲ. You can take away the word that is not understood, but he cannot take away the word that is understood. ದೇವರ ವಾಕ್ಯ ಅರ್ಥ ಆಗಲಾರದ್ದು ನಿನ್ನಿಂದ ತೆಗೆಯುತ್ತಾನೆ. ದೇವರ ವಾಕ್ಯ ನಿನ್ನೊಳಗಡೆ ಅರ್ಥವಾಗಿರುವಂತದ್ದು ಆತನು ತೆಗೆಯಲಾರನು. It is not whether you are hearing the word of God, it is whether you are receiving the word of God. ಅದಕ್ಕಾಗಿ ದೇವರ ವಾಕ್ಯನೇ ಕೇಳುವಂತದ್ದು ಪ್ರಾಮುಖ್ಯವಲ್ಲ, ದೇವರ ವಾಕ್ಯವನ್ನು ನೀನು ಎಷ್ಟೊಂದಾಗಿ ಸ್ವೀಕರಿಸಿಕೊಳ್ತಾ ಇದ್ದಿ ಅದು ಪ್ರಾಮುಖ್ಯವಾದದ್ದು. It is not whether you know the word of God, but it is whether you understand the word of God. ದೇವರ ವಾಕ್ಯವನ್ನು ನೀವು ತಿಳ್ಕೊಳ್ತಾ ದೇವರ ವಾಕ್ಯ ನಿನಗೆ ಗೊತ್ತಿದೆ ಅಂತ ಹೇಳಿ ದೊಡ್ಡ ಪ್ರಾಮುಖ್ಯವಾಗಂತದಲ್ಲ, ದೇವರ ವಾಕ್ಯವನ್ನು ಎಷ್ಟೊಂದಾಗಿ ಅರ್ಥ ಗ್ರಹಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಪ್ರಾಮುಖ್ಯವಾದಂಥದ್ದು. It is not only whether the word of God is in your memory, but it is whether the word of God is in your life and your heart. ದೇವರ ವಾಕ್ಯ ಬಾಯ್ಪಾಟ್ ಮಾಡಿದ್ದೆ ಅಂತ ಹೇಳಿ ಪ್ರಾಮುಖ್ಯವಾದಂತದ್ದು ಮಾತಲ್ಲ, ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಇದ್ದು ನಿನ್ನ ಜೀವಿತದಲ್ಲಿ ಕಾರ್ಯಗತವಾಗಿದೆಯಾ ಇಲ್ಲ ಅನ್ನುವಂಥದ್ದು ಪ್ರಾಮುಖ್ಯವಾದದ್ದಾಗಿದೆ. God willing, the next week we will see about the seeds that fell in the thorns or in the thorny places. ದೇವರ ಚಿತ್ತವಾದರೆ ಮುಳ್ಳಿನ ಗಿಡಗಳಲ್ಲಿ ಬೆಳಲ್ಪಟ್ಟಂತ ಕಳೆಗಳಲ್ಲಿ ಬೆಳಲ್ಪಟ್ಟಂತ ಬೀಜದ ಕುರಿತು ದೇವರ ವಾಕ್ಯವನ್ನು ಧ್ಯಾನಿಸೋಣ. And we will also try to see the seeds that fell on the rocky places. ನಾವು ಮತ್ತೆ ಬಂಡೆ ನೆಲದ ಮೇಲೆ ಬಿದ್ದಿರುವಂತ ಬೀಜಗಳ ಕುರಿತು ಕೂಡ ಧ್ಯಾನಿಸೋದಕ್ಕೆ ಪ್ರಯತ್ನ ಮಾಡೋಣ. And also the seeds that fell in the good soil. ಒಳ್ಳೆಯ ನೆಲದ ಮೇಲೆ ಬಿದ್ದಂತ ಬೀಜಗಳ ಕುರಿತು ಕೂಡ ಧ್ಯಾನ ಮಾಡೋದಕ್ಕೆ ಪ್ರಯತ್ನಿಸೋಣ. This is a very important parable. Try to listen as the Lord speaks and give your heart in obedience to the word of God. ಬಹು ಪ್ರಾಮುಖ್ಯವಾದಂತಹ ಸಾಮ್ಯವಾಗಿದೆ. ಕರ್ತನು ನಿಮ್ಮೊಂದಿಗೆ ಮಾತಾಡಿದ ಮೇರೆಗೆ ದೇವರ ವಾಕ್ಯವನ್ನು ಕೇಳಿ ವಿಧೇಯತೆ ತೋರಿ ನಿಮ್ಮ ಹೃದಯಪೂರ್ವಕವಾಗಿ ಈ ದೇವರ ವಾಕ್ಯ ಹಿಂಬಾಲಿಸಲು ಪ್ರಯತ್ನ. And continue to pray so that in God's own time we might again physically gather in the house of the Lord. ಸತತವಾಗಿ ಪ್ರಾರ್ಥನೆಯಲ್ಲಿರಿ. ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ದೇವರ ಸಮಯದಲ್ಲಿ ನಾವು ಎಲ್ಲರೂ ಶಾರೀರಿಕವಾಗಿ ಸೇರಿ ಆತನ ಮನೆಯಲ್ಲಿ ಸೇರಿ ಬರೋದಕ್ಕೆ ದೇವರು ಸಹಾಯ ಮಾಡಲಿ ಅಂತ ಹೇಳಿ. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನಾವು ನೋಡೋಣ. Our gracious, loving, living Heavenly Father, ಕೃಪೆ ಹೇಳುವಂತ ಪ್ರೀತಿ ಹೇಳುವಂತ ನಮ್ಮ ಪರಲೋಕದ ತಂದೆ, we thank you for your blessed word. ದೇವ, ನಿನ್ನ ಧನ್ಯಕರವಾದಂತ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. Help us to understand your word with a very soft heart. ಓ ತಂದೆ, ಮೃದುವಾದ ಹೃದಯದಿಂದ ನಿನ್ನ ವಾಕ್ಯ ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಪ್ಪ. Help us to understand your word by giving it more importance than any tradition and rule made by man. ಮನುಷ್ಯರು ಮಾಡಿರುವಂತ ನಿಯಮ, ಆಚಾರ, ಪದ್ಧತಿ, ಸಂಪ್ರದಾಯಗಳಿಗಿಂತ ಹೆಚ್ಚಾದ ಸ್ಥಾನ ಕೊಟ್ಟು ಅವುಗಳನ್ನು ಹಿಂಬಾಲಿಸಲು ಸಹಾಯ ಮಾಡುತ್ತದೆ. Help us to understand your word
by a continual dependence on the Holy Spirit to open our eyes. ಓ ತಂದೆ, ಪರಿಶುದ್ಧಾತ್ಮನ ಮೇಲೆ ಸಂಪೂರ್ಣವಾಗಿ ಆಧಾರವಾಗಿದ್ದು ಆತುಕೊಂಡು ನಮ್ಮ ಕಣ್ಣು ತೆರೆಯಲ್ಪಟ್ಟು ನಿನ್ನ ವಾಕ್ಯ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಸಹಾಯ ಮಾಡ್ತಂದೆ. We commit all the families in the household of faith into your careful hands. ವಿಶ್ವಾಸಕ್ಕೆ ಸಂಬಂಧಪಟ್ಟಂತ ಎಲ್ಲ ಕುಟುಂಬಗಳನ್ನು ನಿನ್ನ ಭದ್ರವಾದಂತ ಕಾಳಜಿ ವಹಿಸಿರುವಂತ ನಿನ್ನ ಹಸ್ತಕ್ಕೆ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ ತಂದೆ. Keep all our children safe. ಮಕ್ಕಳೆಲ್ಲರನ್ನು ತಂದೆ ಕ್ಷೇಮವಾಗಿ ಇಡ್ರಿ ತಂದೆ. For this we pray with thanksgiving in the highly exalted, wonderful, gracious name of our Lord and Savior Jesus Christ. ಪ್ರಾರ್ಥನೆಯನ್ನು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನು, ಕರ್ತನಾಗಿರುವ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆ. Amen. Amen. Now may the grace of God the Father, the love of Jesus Christ his Son, and the blessed communion of the Holy Spirit rest and abide with us both now and forevermore. Amen. Amen. Praise the Lord.